ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಸ್ವಾರಸ್ಯ ಅನ್ನೋ ಒಂದು ವಾಟ್ಸಪ್ ತಂಡ ಹಾಗೂ ಆ ಒಂದು ವಿಷಯದ ಅಡಿಯಲ್ಲಿ ಇವತ್ತು ಲೀಲಾಜಾಲ 52ನೇ ಉಪನ್ಯಾಸವನ್ನು ಎಂ.ಆರ್. ನಾಗರಾಜ್ ಸರ್ ಅವರು ನಡೆಸ್ಕೊಂಡಿದ್ದಾರೆ. ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲೀಲಾಜಾಲ ಅಥವಾ ಈ ಸೌಂದರ್ಯ ಸ್ವಾರಸ್ಯದ ಈ ಒಂದು ಸರಣಿಯಲ್ಲಿ ಈಗ ಅದರಲ್ಲೊಂದು ಉಪಶೀರ್ಷಿಕೆ ಅಡಿಯಲ್ಲಿ ಸರ್ ಅವರು ಕಳೆದ 4 ಲೀಲಾಜಾಲದಲ್ಲಿ ಚಿಂತೆಯ ಸಂತೆಯಲ್ಲಿ ಮೌನ ಸದನ ಅನ್ನೋ ಒಂದು ವಿಚಾರದ ಕುರಿತಾಗಿ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದು ಚಿಂತೆಯ ಕುರಿತು ವಿವಿಧ ಹಂತಗಳಲ್ಲಿ ತ್ರಿಗುಣಗಳ ಹಂತದಲ್ಲಿ ಈಗಾಗಲೇ 48ನೇ ಜಾಲನದಿಂದ 51ರವರೆಗೆ ಮಾಡಿದರು. ಸಾತ್ವಿಕ, ರಾಜಸ, ತಾಮಸಿಕ ಹಿನ್ನೆಲೆಯಲ್ಲಿ ಚಿಂತೆಯನ್ನು ವಿಶ್ಲೇಷಣೆ ಮಾಡಿದರು. ಇವತ್ತು ಅದರ ಅತೀತವಾದಂಥ ನಿರ್ಗುಣದ ಹಿನ್ನೆಲೆಯಲ್ಲಿ ಮಾತಾಡಲಿಕ್ಕಿದ್ದಾರೆ. ಬಹುಶಃ ಇನ್ನೂ ಒಂದು ಕಾರ್ಯಕ್ರಮ ಈ ಒಂದು ಸರಣಿಯಲ್ಲಿ ಮುಂದಿನ ವಾರ ಅಥವಾ ಮುಂದಿನ ಅದರಲ್ಲೇ ಆಗಲಿಕ್ಕಿದೆ. ಇವತ್ತು ಭಾಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದೀರಿ. ಎಲ್ಲರನ್ನೂ ಕೂಡ ಅತಿಯಾಗಿ ಸಾಗಿಸ್ತಾ ಇದ್ದೇನೆ. ಜೊತೆಗೆ ಈ ಸರಣಿಯ ನಂತರ ನಾವು ಸರ್ ಅವರ ಉಪನ್ಯಾಸಗಳನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ಅವರ ಶಿಷ್ಯಂದರೆಲ್ಲರ ಒಂದು ಇಚ್ಛೆ ಆಗಿದೆ. ಅವರು ನಿಜ ಹೇಳಬೇಕಂದ್ರೆ ಇದು ಯಾವುದು ಇಷ್ಟೊಂದು ಸುಮಾರು ಒಂದು ಇನ್ನೂ ಭಾಳಷ್ಟು ಹಿಂದಿನ ಸರಣಿಗಳು ಆಗಿದ್ದಾವೆ. ಅನುಭವದ ಅಚ್ಚರಿ ಅಂತೇಳಿ, ಆಮೇಲೆ ಮಂಕುತಿಮ್ಮನ ಕಗ್ಗದ ಕುರಿತು, ಮರಳು ಮನೆಯನ್ನ ಕಗ್ಗದ ಕುರಿತುಗಳೆಲ್ಲ ಕೂಡ ಆಗಿದ್ದಾವೆ. ಅದೆಲ್ಲದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತೆ. ಅದರಲ್ಲಿ ಕೊಂಡಿಗಳನ್ನು ಕೂಡ ನಾನು ಕೊಡ್ತೇನೆ. ನಾವು ಯಾವುದೇ ಒಂದು ಗುರು ದಕ್ಷಿಣೆಯನ್ನು ಕೊಟ್ಟಿಲ್ಲ ಸರ್ ಅವರಿಗೆ. ಆದರೂ ಅವರು ಇಷ್ಟೊಂದು ವಿಚಾರಗಳನ್ನು ತುಂಬ ದಾಖಲಾರ್ಹ ಅಂತ ಸಂಗತಿಗಳನ್ನು ಮಂದಿಗೆ ಹಂಚಿಕೊಂಡು ಈ ಒಂದು ಸಂಜೆಯನ್ನು ನಮಗೆ ಒಂದು ವಿಶೇಷವಾಗಿ ಉಣಬಡಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಆದರೆ ಒಂದೇ ಒಂದು ನಿರೀಕ್ಷೆ ನಮ್ಮೆಲ್ಲರಿಂದ ಅಂತಂದರೆ ಇನ್ನಷ್ಟು ನಮಗೆ ಹೆಚ್ಚಿನ ಜನ ಆಸಕ್ತರು ಈ ಒಂದು ತಂಡಕ್ಕೆ ಸೇರ್ಪಡೆ ಆದಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಮುಂದಿನ ಇನ್ನೊಂದು ಹೊಸ ಶೀರ್ಷಿಕೆ ಅಡಿಯಲ್ಲಿ ಒಂದು ಹೊಸ ಉಪನ್ಯಾಸ ಸರಣಿಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಅದಿಲ್ಲದ್ರೆ ನಿಲ್ಲಿಸ್ಬಿಡೋಣ ಅನ್ನೋ ವಿಚಾರವನ್ನು ನಾವು ಮಾಡ್ತಾ ಇದ್ವಿ. ಆದರೆ ಯೂಟ್ಯೂಬ್ನಲ್ಲಿ ಭಾಳಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಇನ್ನಷ್ಟು ಮಧ್ಯ ಕಾಯೋಣ ಅನ್ನೋ ಒಂದು ವಿಚಾರನೂ ಇದೆ. ಹಾಗಾಗಿ ಮುಂದಿನ ಸರಣಿಗೆ ಈಗಾಗಲೇ ಒಂದು ಬೇರೆ ವಾಟ್ಸಪ್ ತಂಡವನ್ನು ಮಾಡ್ಕೊಂಡಿದ್ದೇವೆ. ಆಚಾರ, ವಿಚಾರ, ಉಚ್ಚಾರ ಅನ್ನೋ ಒಂದು ಹೊಸ ಶೀರ್ಷಿಕೆ ಅಡಿಯಲ್ಲಿ ಒಂದು ವಾಟ್ಸಪ್ ತಂಡ ಆಗಿದೆ. ಸೊ ಈಗ ಇವತ್ತು ಹೊಸದಾಗಿ ಬಂದವರು ಅಥವಾ ಇನ್ನು ಮುಂದೆ ಬರಲಿಕ್ಕಿರೋರನ್ನು ಕೂಡ ಇಲ್ಲಿ ಈಗಾಗಲೇ ಇದ್ದಂಥವರು ಇನ್ನೂ ಹೆಚ್ಚು ಜನರನ್ನ, ಯುವಕರನ್ನ ಈ ವಿಚಾರಗಳಲ್ಲಿ ಆಸಕ್ತಿ, ತತ್ವ ಸಿದ್ಧಾಂತಗಳಲ್ಲಿ ಆಸಕ್ತಿ ಇರುವಂಥ ವ್ಯಕ್ತಿಗಳನ್ನ ಇದಕ್ಕೆ ತರಬೇಕಾಗಿ ಹೃತ್ಪೂರ್ವಕವಾಗಿ ಎಲ್ಲರ ಹತ್ರ ವಿನಂತಿಸ್ತಾ ಇದ್ದೇನೆ. ಇಂತಹ ಅಪರೂಪದ ಉಪನ್ಯಾಸ ಸರಣಿಗಳನ್ನು ನಾವು ನಿಲ್ಲಿಸೋದು ಬೇಡ, ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಸರ್ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನಾವು ಹೆಚ್ಚಿನ ಜನಕ್ಕೆ ತಲುಪಿದ್ರೆ ಅದೇ ಒಂದು ಸಂತೋಷ. ಆ ಒಂದು ವಿನಂತಿನೆಲ್ಲರಲ್ಲಿ ಮಾಡ್ಕೊಳ್ತಾ ಈಗ ಕಾರ್ಯಕ್ರಮಕ್ಕೆ ಪ್ರಾರಂಭ ಕೂಡ ಒಂದೇ ವಿನಂತಿ ಅಂತಂದರೆ ಮೈಕು ಹಾಗೆ ವಿಡಿಯೋವನ್ನು ನಾವು ಮ್ಯೂಟ್ ಮಾಡಿ ಇಟ್ಕೊಳ್ಳೋಣ. ಅದ್ರ ಬಗ್ಗೆ ಹೆಚ್ಚಾಗಲಿ ವಿಡಿಯೋ ಕ್ವಾಲಿಟಿ ಮೇಲೆ ಅದು ಇಲ್ಲಾಂದರೆ ಪ್ರಭಾವ ಬೀರುತ್ತೆ. ಸರ್ ಅವ್ರದ್ದೊಂದು ಆನೆ ಇರುತ್ತೆ. ಮತ್ತೊಮ್ಮೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವ್ರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಇವತ್ತಿನ ಉಪನ್ಯಾಸದ ಶೀರ್ಷಿಕೆ ಅವರು ಕೊಟ್ಟಾಗೆ ಗುಣಾತೀತ ಗುಣಾಧ್ಯಕ್ಷರಾಗುವ ಪರಿ ಅಂತೇಳಿ, ಅದರಲ್ಲಿ ನಮ್ಮ ರಾಷ್ಟ್ರಗೀತೆಯಲ್ಲಿ ಕೂಡ ಹಿನ್ನೆಲೆ ಇದೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ 2 ಪದ್ಯಗಳನ್ನು ಕೂಡ ಒಂದು ಅಧ್ಯಯನ ಮಾಡ್ಕೊಂಡು ಬರಲಿಕ್ಕೂ ಹೇಳಿದರು. ಅದೆಲ್ಲ ತಮ್ಮ ಗಮನಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆ ಹಿನ್ನೆಲೆಯಲ್ಲಿ ಸರ್ ಅವರು ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸುತ್ತಿದ್ದಾರೆ. ಸರ್ ಮಾತಾಡ್ಬೋದು ಸರ್. ಎಲ್ಲರಿಗೂ ನಮಸ್ಕಾರ. ಈ ಬಾರಿ ಅನೇಕ ಹೊಸ ಮುಖಗಳು ಸೇರ್ಪಡೆಯಾಗಿರೋದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ
ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ನಾನು ಸೀದಾ ಬರ್ತೇನೆ. ಹುಟ್ಟುವಾಗ ನಾವು ಯಾವ ಯೋಚನೆಯ ಹೊರೆಯನ್ನು ಹೊತ್ತುಕೊಳ್ಳದೆ ಹುಟ್ಟಿದ್ದೆವು. ಹಸಿವು ನೋವು ಎರಡು ಬಿಟ್ರೆ ಬೇರೆ ಯಾವ ಚಿಂತೆಯೂ ಇರಲಿಲ್ಲ ನಮಗೆ. ಹಸಿವಿಗೆ ಪೂರೈಸಿಬಿಟ್ರೆ ನೋವು ಕಡಿಮೆ ಆಗ್ಬಿಟ್ರೆ ಮಗು ಸುಖವಾಗಿ ನಿದ್ರೆ ಮಾಡುತ್ತೆ. ಆದರೆ ಇಲ್ಲಿ ಬಂದ ಮೇಲೆ ಅದು ಎಷ್ಟು ಚಿಂತೆಯ ಹೊರೆಗಳನ್ನ ನಾವು ಹೊತ್ಕೊಂಡಿದ್ದೀವಿ ಅಂದ್ರೆ, ಯಾರ ಮುಖನಾರು ನೋಡಿ ನೀವು, ಅವರ ಮುಖದಲ್ಲಿ ಉತ್ಸಾಹಕ್ಕಿಂತ ಹೆಚ್ಚಿಗೆ ಆತಂಕಗಳೇ ಎದ್ದು ಕಾಣುತ್ತೆ. ಈ ಆತಂಕಗಳು ಅನೇಕ ಕಾರಣಗಳಿಂದ ಆಗಿರ್ಬೋದು. ಆದರೆ ಆತಂಕ ಅಷ್ಟು ಕಂಡಾಗ ನಾವು ಅದರಿಂದ ಹೊರಗೆ ಬರುವಂತ ದಾರಿಯ ಬಗ್ಗೆ ಸದಾ ಯೋಚನೆ ಮಾಡಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಗುಣಾತೀತರಾಗಬೇಕು ಅನ್ನೋದು ಹೇಗೆ, ಗಣೇಶನಿಗೆ ಗುಣಾತೀತ ಮತ್ತು ಗುಣಾಧ್ಯಕ್ಷ ಅಂತ ಎರಡು ಬಿರುದಿರೋದು ನೀವು ಹಾಡುಗಳಲ್ಲಿ ಕೇಳಿದ್ದೀರ. ಅದನ್ನ ಕುರಿತಂತೆ ಇವತ್ತು ನಾನು ಕೆಲವು ಮಾತುಗಳನ್ನ ಹೇಳ್ತೇನೆ. ಮೊದಲನೇದಾಗಿ, ನಾವು ಒಂದು ಸಾಹಿತ್ಯನ ಓದುವಾಗ ಆತರಾತರವಾಗಿ ಓದ್ಬಿಟ್ರೆ ಅದ್ರ ಪೂರ್ಣವಾದ ಅರ್ಥ ಆಗೋದಿಲ್ಲ. ಈಗ ನಾನು ಹೇಳಿದೆ, ಸುತ್ತ ಜನಗಳನ್ನ ನೋಡಿದ್ರೆ ಎಷ್ಟು ನೋಡಿದ್ರು ಚಿಂತೆ ಅಂತ. ಪುರಂದರದಾಸರು ಕೂಡ ಒಂದು ಪದ್ಯ ಬರೆದಿದ್ದಾರೆ, ಎಂತು ನೋಡಿದರು ಚಿಂತೆ ಈ ಜಗದಿ ನಿಶ್ಚಿಂತರಾದವರನೊಬ್ಬರನು ಕಾಣೆ ಅಂತ ಶುರುವಾಗುತ್ತೆ ಪದ್ಯ. ಯಾವ ಕಡೆ ನೋಡಿದ್ರು ಚಿಂತೆ ಅಂತ. ಅವರೇನ್ ಮಾಡಿದ್ದಾರೆ, ನಮ್ಮ ಸುತ್ತಮುತ್ತಲಿಂದ ನೋಡಿಲ್ಲ, ಪುರಾಣದ ಪ್ರಸಂಗಗಳಿಂದ ಹಿಡಿದು ಸುತ್ತಮುತ್ತಲಿಂದ ಬರ್ತಾರ ಅವರು. ಆ ಪದ್ಯದ ಸಾಲುಗಳು ಎಷ್ಟು ನಂಗೆ ಆಕರ್ಷಕವಾಯಿತು ಅಂತಂದ್ರೆ, ಚಿಂತೆಯ ಎಷ್ಟೊಂದು ಮಗ್ಗಲುಗಳನ್ನ ಎಷ್ಟೊಂದು ಬಗೆಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನೀಗ ಹೇಳೋದಕ್ಕೆ ಬಯಸ್ತೇನೆ. ಬ್ರಹ್ಮನಿಗೆ ಶಿರ ಹೋಗಿ ಬಾಡಿ ಬಳಲುವ ಚಿಂತೆ. ಬ್ರಹ್ಮನ್ ಚಿಂತೆ ಏನಪ್ಪಾ ಅಂದ್ರೆ, ಶಿವ ಒಂದು 5 ತಲೆ ಇದ್ದ ಬ್ರಹ್ಮನನ್ನ 4 ತಲೆ ಮಾಡ್ಬಿಟ್ಟ, 1 ತಲೆ ಕಿತ್ತಾಕ್ಬಿಟ್ಟ. ಅದರಿಂದ ಬ್ರಹ್ಮನಿಗೆ ಅಯ್ಯೋ ಇನ್ನೊಂದು ತಲೆ ಹೋಯ್ತಲ್ಲ ಅಂತ ಚಿಂತೆ ಅಂತೆ. ಮುನ್ನ ಮಾರುತಿಗೆ ಕಪಿಯಾದ ಚಿಂತೆ. ಮಾರುತಿಗೆ ಕಪಿಯ ಆಕಾರ. ನವವ್ಯಾಕರಣ ಪಂಡಿತ, ಅವನು ತುಂಬಾ ಗಂಭೀರವಾಗಿ ಮಾತಾಡ್ತಿದ್ದ. ಆದ್ರೆ ನಮ್ಮ ನಾಟಕದ ಮಾರುತಿ ಇದನ್ನಲ್ಲ, ಕೋತ್ಕೋತಿಯಾಗಿ ಆಡಿದ್ರೆ ಜನ ಚಪ್ಪಾಳೆ ತುಟ್ಟೋದು. ಹೀಗಾಗಿ ಮುನ್ನ ಮಾರುತಿಗೆ ಕಪಿಯಾದ ಚಿಂತೆ, ಮನ್ಮಥಗೆ ಸುಟ್ಟು ಬೂದಿಯಾಗಿಹ ಚಿಂತೆ, ಕಣ್ಣು ಮೂರುಳ್ಳವಗೆ ತಿರಿದುಂಬ ಚಿಂತೆ, ಈಶ್ವರರಿಗೆ ಭಿಕ್ಷೆ ಬೇಡುವ ಚಿಂತೆ ಅಂತ. ಈ 4 ಜನರ ಚಿಂತೆಯಲ್ಲಿ ಒಂದು ಸಾಮಾನ್ಯ ಅಂಶ ಏನು ಅಂದ್ರೆ, ಇದೆಲ್ಲ ಆಗಿ ಹೋದ ಘಟನೆಗಳು. ಆದ್ದರಿಂದ ನಾವು ನಿಶ್ಚಿಂತರಾಗಿರ್ಬೇಕಾದ್ರೆ ಆಗಿ ಹೋಗಿರುವ ಘಟನೆಗಳನ್ನ ನೆನಪಿಸ್ಕೋಬಾರದು ಅಂತ ಈ ಪದ್ಯ ಹೇಳ್ತಾ ಇದೆ. ನಾವು ಹಾಗೆ ಮಾಡಕ್ ಹೋಗಲ್ಲ. ಈ ಪದ್ಯ ಹೋದಾಗ ಅಂತೀವಿ, ಓಹ್ ಬ್ರಹ್ಮಂಗೂ ಎಲ್ರಿಗೂ ಚಿಂತೆ ಇದೆ ಅಂತ ಬರೆದಾರೆ ಪುರಂದರದಾಸರು ಅಂತ ಹೊಟ್ಟೋಗ್ತೀವಿ. ನಾನು ಅದಕ್ಕೋಸ್ಕರನೇ ನಾನು ಅಡ್ಡ ಹಾಕಿ ಹೇಳಿದ್ದು, ಈ 4 ಜನ ಗತ ನೋವಿನ ಚಿಂತೆಯನ್ನ ಮಾಡ್ತಾ ಇರೋರು ಅಂತ. ಆದ್ದರಿಂದ ನಾವು ನಿರಾಳವಾಗಬೇಕಾದ್ರೆ ಗತ ಚಿಂತೆ ಮಾಡಬಾರ್ದು ಅನ್ನೋದು ಪಾಠ. ಮುಂದಕ್ಕೆ ಹೋಗೋಣ. ಕಾಮಧೇನುವಿಗೆ ಕರೆದೊಯ್ಯುವರ ಚಿಂತೆ, ಕಾಮಿನಿಯರಿಗೆ ಒಡವೆ ವಸ್ತ್ರದ ಚಿಂತೆ, ಆಮೇಲೆ ಭೂಮಿಯಾಳುವ ದೊರೆಗೆ ಅನ್ಯ ರಾಜರ ಚಿಂತೆ, ಪಾಮರೆಗೆ ಅಕ್ಷರ ಬಾರದ ಚಿಂತೆ. ನೋಡಿ ಇಲ್ಲಿ 4 ಯಾವ ತರ ಇದೆ ಅಂತ. ಅಲ್ಲಿ 4 ಎಲ್ಲ ಆಗಿ ಹೋದವ್ರದ್ದು. ಇನ್ ಕೆಲವು ಸಾರಿ ನಮಗೆ ಚಿಂತೆ ಯಾಕೆ ಬರುತ್ತೆ ಅಂದ್ರೆ, ನನಗೆ ಇಷ್ಟೊಂದು ಸಾಮರ್ಥ್ಯ ಇದೆ, ಯಾರು ಕದ್ಕೊಂಡ್ಬಿಟ್ರೆ, ನನ್ನದು ಇಷ್ಟೊಂದು ಒಡವೆ ಇದೆ, ಯಾರು ಕದ್ಕೊಂಡ್ಬಿಟ್ರೆ ಅಂತ. ಕಾಮಧೇನು ಎಲ್ಲರ ಆಸೆಗಳನ್ನು ಪೂರೈಸುವ ತಾಕತ್ತಿರುವಂತಹ ಜೀವಿ ಅದು. ಅದಕ್ಕೆ ಕಳ್ಳರು ಕದ್ಕೊಂಡು ಹೋಗೋ ಚಿಂತೆ. ಕಾಮಧೇನುವನ್ನ ಅನೇಕ ಬಾರಿ ಕದ್ದೊಯ್ದ ಪ್ರಸಂಗಗಳನ್ನ ಪುರಾಣದಲ್ಲಿ ಹೇಳ್ತಾರೆ. ಅದರಿಂದ ನನಗೆ ನನ್ನ ಟ್ಯಾಲೆಂಟ್ ಇದೆ ಅಂದ್ರೆ ನನ್ನ ಟ್ಯಾಲೆಂಟ್ ಇನ್ಯಾರು ದುರುಪಯೋಗ ಪಡಿಸ್ಕೊಂಡ್ಬಿಟ್ರೆ ಅಂತ. ಅಂದ್ರೇನು, ಸ್ವಸಾಮರ್ಥ್ಯದ ಪ್ರಜ್ಞೆಯೂ ಚಿಂತೆ ಆಗತ್ತೆ ಅನ್ನೋದು ಇಲ್ಲಿ. ಎರಡನೇದು ನೋಡಿ, ಯಾವುದು, ಕಾಮಿನಿಗೆ ಒಡವೆ ವಸ್ತ್ರಗಳ ಚಿಂತೆ. ಅದು ಮಹಿಳೆ ಅನ್ನೋದಕ್ಕೆ ಕಾಮಿನಿ ಅಂತಾನೆ ಅಂತಾರೆ, ಆಸೆ ಪಡುವಂಥವ್ರಿಗೆ. ಅವ್ರಿಗೆ ಒಡವೆ ಇಲ್ಲ, ಬೇಕು ಅಂತ ಆಸೆ. ಇದ್ದು ಹಿಂಸೆ ಪಡೋ ಕಾಮಧೇನು, ಇಲ್ದೆಲೆ ಹಿಂಸೆ ಪಡೋ ಹೆಣ್ಣು ಮಕ್ಕಳು. ಇಲ್ಲಿ ನಾವು ಇದ್ರೂ ಚಿಂತೆ ಮಾಡ್ತೀವಿ, ಇಲ್ಲದಿದ್ದರೂ ಚಿಂತೆ ಮಾಡ್ತೇವೆ. ಕಾರಂತರದ್ದೊಂದು ಕಾದಂಬರಿ ಹೆಸರೇನೆ ಇದ್ದರೂ ಚಿಂತೆ ಅಂತ. ಆದ್ದರಿಂದ ಗಂಭೀರವಾಗಿ ನೋಡಿ, ನಮ್ಗೆ ಇದೆ ಅನ್ನೋ ಪ್ರಜ್ಞೆ ಬಂದ್ರೂ ಚಿಂತೆ ಬರುತ್ತೆ, ಇಲ್ಲ ಅನ್ನೋ ಪ್ರಜ್ಞೆ ಬಂದ್ರೂ ಚಿಂತೆ ಬರುತ್ತೆ. ಮತ್ತೆ ಭೂಮಿಯಾಳುವ ದೊರೆಗೆ ಅನ್ಯ ರಾಜರ ಚಿಂತೆ. ಆ ದೊರೆ ಭೂಮಿ ಆಳ್ತಾ ಇದ್ದಾನೆ, ಅವನ ಹತ್ರ ಈಗಾಗಲೇ ರಾಜ್ಯ ಇದೆ, ಆದ್ರೂ ಪಕ್ಕದವನ್ ಬಂದ್ ಜಗಳ ಮಾಡ್ಬಿಟ್ರೆ ಅನ್ನುವ ಚಿಂತೆ. ಅವನು ಇದ್ದರೂ ಅವನಿಗೆ ಚಿಂತೆ. ಪಾಮರನಿಗೆ ಅಕ್ಷರ ಬಾರದ ಚಿಂತೆ. ಅವನ ಹತ್ರ ಇಲ್ಲ, ಅದಕ್ಕೆ ಚಿಂತೆ. ಇದೆ, ಅದಕ್ಕೆ ಚಿಂತೆ.
ಇಲ್ಲ ಅದಕ್ಕೆ ಚಿಂತೆ. ಎಷ್ಟು ವಿಚಿತ್ರ ನೋಡಿ, ಚಿಂತೆಯಲ್ಲಿ ಎಷ್ಟು ಬಗೆ ಆಯ್ತು. ಮುಂದಿನ ನೋಡಿ ಏನದು, ನಾವು ಸಾಧಿಸ್ಬಿಟ್ಟಿದ್ದೀವಿ. ಏನೋ ಈ ಲೌಕಿಕ ವಿಷಯ ಬಿಟ್ಬಿಟ್ಟು ಇದು ಪಾರಮಾರ್ಥಿಕ ವಿಷಯ ಸಾಧಿಸಿದ್ವಿ. ಅವರು ನಿಶ್ಚಿಂತೆಯಾಗಿದ್ದಾರೋ? ಅವರೂ ಇಲ್ಲ. ಏನಿದೆ, ಧರ್ಮ ಬಲ್ಲವನಿಗೆ ದೀನ ಜನರ ಚಿಂತೆ. ಅಯ್ಯೋ ಜನ ಕಷ್ಟಪಡ್ತಾರಲ್ಲ ಅಂತ ಧರ್ಮ ಬಲ್ಲವನು ಚಿಂತೆ ಮಾಡ್ತಾನೆ. ಮರ್ಮ ಬಲ್ಲವನಿಗೆ ನೀತಿ ಹೇಳುವ ಚಿಂತೆ. ಕರ್ಮ ಬಲ್ಲವನಿಗೆ ಕೆಲಸದ ಚಿಂತೆ. ಬರ್ಮಣಗೆ ಸತತ ಮೃಷ್ಟಾನ್ನ ಚಿಂತೆ. ಅವನಿಗೆ ಊಟ ತಯಾರು ಮಾಡಿದರೆ ಬಡಿಸುತ್ತಾರೆ, ಅಷ್ಟರೊಳಗೆ ಚಿಂತೆ ಅವನಿಗೆ. ಅಂದ್ರೆ ಏನಾಗುತ್ತೆ, ಯಾವುದು ಇದೆಯೋ, ಯಾವುದು ಸಾಧನೆಯಾಗಿದೆಯೋ ಅದು ಕೂಡ ನಮಗೆ ಚಿಂತೆಯಾಗಿ ಕಾಡುತ್ತೆ ಅನ್ನುವಂಥದ್ದು ಈ ಪದ್ಯದಲ್ಲಿನ ವಿಶೇಷ. ಈಗ ಕೊನೆ ಪದ್ಯ ಹೇಳ್ತೀನಿ. ಕ್ಷುದ್ರ ರಾಕ್ಷಸರಿಗೆ ಎಲ್ಲರನ್ನು ಕೊಲ್ಲುವ ಚಿಂತೆ. ರಾಕ್ಷಸರಿಗೆ ಶಕ್ತಿ ಇದೆ ನಿಜ, ಅವ್ರನ್ನ ಯಾರು ಜಗಳಕ್ಕೆ ಬರಲ್ಲ. ರಾಕ್ಷಸರನ್ನ ಕಂಡ್ರೆ ಭಯ, ಯಾರು ಜಗಳಕ್ಕೆ ಬರಲ್ಲ. ಹುಲಿ ಜೊತೆಲಿ ಯಾರು ಕುಸ್ತಿಗೆ ಹೋಗ್ತಾರೇನು? ಹೋಗೋದಿಲ್ಲ. ಕ್ಷುದ್ರ ರಾಕ್ಷಸರಿಗೆ ಎಲ್ಲರನ್ನು ಕೊಲ್ಲುವ ಚಿಂತೆ. ನಿದ್ರೆ ಬಾರದವನಿಗೆ ರಾತ್ರಿ ಚಿಂತೆ. ಇನ್ನೊಬ್ಬ ಏನ್ ಮಾಡಿದೆ, ಯಾರಿಗೂ ತೊಂದರೆ ಕೊಡಲ್ಲ, ನಾನು ಶಾಂತವಾಗಿರ್ತೀನಿ, ಪ್ರಪಂಚಕ್ಕೆ ಯಾರಿಗೂ ತೊಂದರೆ ಮಾಡಲ್ಲ ಅಂತಂದ್ರೆ ಅವನಿಗೆ ರಾತ್ರಿ ನಿದ್ದೆ ಬರೋದಿಲ್ಲ. ಕದ್ದು ತರಲೋದವಗೆ ಕೋಳಿ ಕೂಗುವ ಚಿಂತೆ. ಯಾರು ಕದಿಯಕ್ ಹೋದ್ರೆ ಅಲ್ಲಿ ಕೋಳಿ ಕೂಗ್ಬಿಟ್ರೆ ಸಿಕ್ಕಾಕೋತಾನ. ಇವನಿಗೆ ರಾತ್ರಿ ಇದೆ ಅಂತ ಚಿಂತೆ, ಅವನಿಗೆ ರಾತ್ರಿ ಇಲ್ಲ ಅಂತ ಚಿಂತೆ. ಮುದ್ದು ಪುರಂದರ ವಿಠಲನ ನೆನೆಯ ನಿಶ್ಚಿಂತೆ. ಹಾಗಾದ್ರೆ ನಿಶ್ಚಿಂತೆ ಯಾವುದು? ಮುದ್ದು ಪುರಂದರ ವಿಠಲನ ನೆನೆದ್ರೆ ನಿಶ್ಚಿಂತೆ ಅಂತ ಹೇಳಿದ್ರು ಪುರಂದರದಾಸ. ಈ ಪದ್ಯದಲ್ಲಿ ನಾವು ಗಮನಿಸಬೇಕಾದದ್ದು, ಚಿಂತೆ ಅನ್ನೋದು ನನ್ನ ಸಾಮರ್ಥ್ಯದ ಪ್ರಜ್ಞೆಯಿಂದಲೂ ಬರುತ್ತೆ, ನನ್ನ ಕೊರತೆಯ ಪ್ರಜ್ಞೆಯಿಂದಲೂ ಬರುತ್ತೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ದಿರ್ ಗೊತ್ತಾಗೋದೇ ಇಲ್ಲ. ಇನ್ನು ನಿದ್ದೆ ಬಾರದವನಿಗೆ ರಾತ್ರಿ ಚಿಂತೆ ಅಂದ್ರೆ ಈ ಪ್ರಪಂಚಕ್ಕೆಲ್ಲ ಅಂಟುಕೊಂಡ್ಬಿಟ್ರೆ ಆಮೇಲೆ ನಾನು ಸಾಯುವಾಗ ಸಂಕಟ ಆಗುತ್ತೆ. ಇದನ್ನ ಯಾವ್ದಕ್ಕೂ ಹಚ್ಕೋಬಾರ್ದು, ನಾನು ನಿರ್ಲಿಪ್ತನಾಗಿರ್ಬೇಕು ಅಂದ್ರೆ ಅವನಿಗೆ ನಿದ್ದೆ ಬರಲ್ಲ. ಅಂಥದ್ರಲ್ಲಿ ನಾನು ಒಬ್ಬ. ಇರ್ಲಿ. ಕದ್ದು ತರಲಾಗುವಾಗೆ ಕೋಳಿ ಕೂಗುವ ಚಿಂತೆ. ಇವನ್ ನಿರ್ಲಿಪ್ತನಾದ್ನಲ್ಲ, ಲಿಪ್ತವಾಗಿರೋನ್ ಸುಖವಾಗಿದ್ದಾನ? ಇಲ್ಲ. ಏನಂದ್ರೆ ಅವನ್ ಕದಿಯಕ್ ಹೋಗಿದ್ದಾನೆ, ಬದುಕೆ ಕಡಿಮೆ, ನಾನು ಏನಾದ್ರು ಮಜಾ ಮಾಡ್ಬಿಡ್ಬೇಕು ಅಂತ ಹೋಗ್ತಾನೆ, ಯಾವಾಗ ಸಾವು ಬರುತ್ತೋ ಅಂತ ಭಯ. ಕದ್ದು ತರಲು ಹೋಗುವಾಗೆ ಕೋಳಿ ಕೂಗುವ ಚಿಂತೆ ಅಂದ್ರೆ ಈ ಪ್ರಪಂಚದಲ್ಲಿ 3 ದಿನದ ಬಾಳ್ನಲ್ಲಿ ಏನೇನ್ ಸುಖ ಇದೆಯೋ ಎಲ್ಲ ಅನ್ಭವಿಸ್ತೀನಿ ಅಂದ್ರೆ ಆ ಬಾಳು ಯಾವಾಗ ಕಿತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಮನೆ ಬಾಡಿ ಅನ್ನೋದು ಬಾಡಿಗೆಯ ಮನೆ, ಯಾವಾಗ ಮೋನರ್ ಬಿಟ್ಟು ಹೋಗಿ ಅಂತಾನೋ ಗೊತ್ತಿಲ್ಲ ನಮ್ಗೆ. ಆದ್ದರಿಂದ ಕೊನೆಗಿದೆ ಏನು ಮಾಡಿದ್ರು ಆಗಲ್ಲ. ಮುದ್ದು ಪುರಂದರ ವಿಠಲನ ನೆನೆಯ ನಿಶ್ಚಿಂತೆ ಅಂದ್ರೇನು? ನಾನುವನ್ನು ತೊರೆದು ದೈವವನ್ನು ಧ್ಯಾನ ಮಾಡಿದ್ರೆ ಮಾತ್ರ ನಿಶ್ಚಿಂತೆ ಸಿಗತ್ತೆ ಅಂತ ಪುರಂದರದಾಸ್ ಹೇಳಿದ್ದಾರೆ. ಪುರಂದರದಾಸರು ಹೇಳಿರೋದು ಪುರಂದರ ವಿಠಲನ್ ಧ್ಯಾನ ಮಾಡಿ ಅಂತ, ಶಿವನ್ ಮಾಡಬೇಡಿ ಅಂತ ಅಲ್ಲ ಅಂತ ಭಾವಿಸ್ಬೇಡಿ. ಮುದ್ದು ಪುರಂದರ ವಿಠಲ ಅಂದ್ರೆ ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಯೂನಿವರ್ಸಲ್ ಕ್ರಿಯೇಷನ್. ಇಡೀ ಸೃಷ್ಟಿಯ ಪ್ರತಿನಿಧಿ ಅಷ್ಟೇ. ಅದು ಶಿವನೂ ಆಗ್ಬೋದು, ಜೀಸಸ್ ಆಗ್ಬೋದು, ಪೈಗಂಬರು ಆಗ್ಬೋದು. ಆದ್ರೆ ಗಮನಿಸಬೇಕಾದ್ದೇನು ಅಂದ್ರೆ ಇಲ್ಲಿ ನಮಗೆ ಸಾಧನೆ ಆಗ್ಬೇಕಾದದ್ದು ನಾನುವಿನಿಂದ ಹೊರಗೆ ಬರುವಂಥದ್ದು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾದ. ಹಾಗಾಗಿ ಈ ಪದ್ಯವನ್ನ ಹಾಡೋರಾಗ್ಲಿ ಅರ್ಥ ಹೇಳೋರಾಗ್ಲಿ ಈ ರೀತಿ ಅರ್ಥ ಮಾಡೋದಿಲ್ಲ ಅನ್ನೋದನ್ನ ನೀವು ದಯಮಾಡಿ ಗಮನಿಸಿ. ಈಗ ಆಯ್ತಪ್ಪ, ಅವರೇ ಹೇಳಿದ್ರಲ್ಲ ಮುದ್ದು ಪುರಂದರ ವಿಠಲನ ನೆನೆ ನಿಶ್ಚಿಂತೆ ಅಂತ. ಪುರಂದರ ವಿಠಲನ ನೆನೆದ್ರೆ ಚಿಂತೆ ಹೋಗುತ್ತೋ ಅನ್ನೋದಕ್ಕೆ ಅವರೇ ಬರೆದಿದ್ದಾರೆ. ಅವ್ರದ್ದೇ ಇನ್ನೊಂದು ಪದ್ಯ, ಅದನ್ನ ನಾನೀಗ ನಿಮ್ಮ ಮುಂದೆ ಸಾದರ ಪಡಿಸ್ತೀನಿ. ಆ ಪದ್ಯ ಏನ್ ಹೇಳುತ್ತೆ ಅಂದ್ರೆ, ಏನು ಮಾಡಿದರೇನು ಭವ ಹಿಂಗದು. ನಾನು ಏನೇನೋ ಪ್ರಯತ್ನ ಪಟ್ಟೆ, ಆದ್ರೂ ನನ್ನ ಭವ ಹಿಂಗತಿಲ್ಲ. ಯಾಕೆ? ದಾನವಾಂತಕ ನಿನ್ನ ದಯವಾಗದನಕ. ನಾನು ಪರಿಶುದ್ಧನು ಅಂತ ನಿನಗೆ ಗೊತ್ತಾದ್ರೆ ದೇವ್ರೆ ನನಗೆ ನೆಮ್ಮದಿ ಕೊಡ್ತೀಯ ಹೊರತು ನಾನ್ ಮಾಡಿದ್ರೆ ಅದು ನೆಮ್ಮದಿ ಸಿಕ್ಕೋದಿಲ್ಲ ಅಂತ ಹೇಳಿ ಅವರು ಪುರಂದರದಾಸರು ಬರೆದಿದ್ದಾರೆ. ಅದಕ್ಕೆ ಅವರು 3 ನುಡಿ ಇದೆ, ಅದು ಓದ್ ಹೇಳ್ತೀನಿ. ಅರುಣೋದಯದಲ್ಲೆದ್ದು ಅತಿ ಸ್ನಾನಗಳ ಮಾಡಿ, ಬೆಳಗಾಗೆದ್ದು ತುಂಬಾ ಚೆನ್ನಾಗಿ ಸ್ನಾನ ಮಾಡಿ ಬೆರಳೆಣಿಸಿದೆ, ಆದರೆ ನಿಜವರಿಯದೆ. ಈ ಬೆರಳೆಣಿಸೋದ್ರಿಂದ ನಂಗೆ ಏನೂ ಆಗಲ್ಲ ಅಂತ ನಂಗೆ ಗೊತ್ತಾಗ್ಲೇ ಇಲ್ಲ. ಚರಣ ಸಾಷ್ಟಾಂಗವನ್ನು ಮಾಡಿ ನಾ ದಣಿದೇನು, 108 ನಮಸ್ಕಾರ ಹಾಕ್ಬಿಡ್ತೀನಿ.
ತಿರುಪ್ತಿಗೆ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಹರಿ ನಿನ್ನ ಕರುಣ ಕಟಾಕ್ಷ ದೊರೆಯದನಕ, ನಿನ್ನ ಕಟಾಕ್ಷ ದೊರೆಯೋವರೆಗೂ ನಾನು ಏನ್ ಮಾಡಿದ್ರು ಏನೂ ಆಗೋದಿಲ್ಲ. ಅಂದ್ರೆ ಈಗಿನ ಮುದ್ದು ಪುರಂದರ ವಿಠಲನ ನೆನೆ ಅಂತ ಹೇಳಿದ್ರು. ಈಗ ಹೇಳ್ತಿದ್ದಾರೆ ಮಾಡಿದ್ರು ಏನು ಆಗೋಲ್ಲ, ದೇವಕೃಪೆ ಬರಲೇಬೇಕು, ನಾನು ಶುದ್ಧವಾಗಿದ್ದು ದೇವಕೃಪೆ ಬರೋವರೆಗೂ ಕಾಯ್ಬೇಕು ಅಂತ. ಮುಂದಿಂದು ಶ್ರುತಿ ಶಾಸ್ತ್ರ ಪುರಾಣಗಳನ್ನು ಓದಿ ಬೆಂಡಾದೆ. ಓ, ನನಗೆ ತಿಳುವಳಿಕೆ ಇಲ್ಲ, ಆ ಶ್ರುತಿ ಶಾಸ್ತ್ರ ಎಲ್ಲ ಇದೆಯಲ್ಲ ಅದನ್ನು ಓದ್ಬಿಟ್ರೆ ನಂಗೆ ಅರ್ಥ ಆಗುತ್ತೆ ಅಂತ ಓದ್ದೆ. ಅತಿಶೀಲಗಳನ್ನೆಲ್ಲ ಮಾಡಿದಣಿದೆ, ನಾನು ನಡತೆ ಚೆನ್ನಾಗಿಟ್ಕೋಬೇಕು ಅಂತ ಶುದ್ಧ ಜೀವನ ಮಾಡಿದೆ. ಗತಿಯ ಪಡಿವೆನೆಂದು ಕಾಯ ದಂಡಿಸಿದೆನೋ, ಮೋಕ್ಷ ಸಿಗ್ಲಿ ದೇಹನ ದಂಡನೆ ಮಾಡ್ತೀನಿ, ಉಪವಾಸ ಇರ್ತೀನಿ, ಕಷ್ಟಪಡ್ತೀನಿ ಅಂತ ಮಾಡಿದೆ. ರತಿಪತಿ ಪಿತ ನಿನ್ನ ದಯವಾಗದನಕ, ಕೊನೆಗೂ ನಿನ್ನ ದಯ ಆಗದಿದ್ರೆ ಏನು ಪ್ರಯೋಜನ ಆಗಲ್ಲ. ಮತ್ತೆ ಯಾಕೆ ಧ್ಯಾನ ಮಾಡ್ಬೇಕು? ಅವನ್ ದಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಯಾಕೆ ದಯ ಮಾಡ್ಬೇಕು ನಾವು ಧ್ಯಾನ? ಮುಂದೆ ಕೇಳ್ತಾರೆ, ಧ್ಯಾನವನ್ನು ಮಾಡಿದೆನು, ಮೌನವನ್ನು ತಾಳಿದೆನು, ನಾನಾ ಪುರುಷಾರ್ಥಕ್ಕೆ ಮನವನಿತ್ತೆ, ಅನಾಥ ಬಂಧು ಶ್ರೀ ಪುರಂದರ ವಿಠಲನ ಧ್ಯಾನಿಸುವರೊಡಗೂಡಿ ನೆಲೆಗಾಣ ತನಕ. ನಾನು ದೇವರ ಹತ್ರ ನೇರವಾಗಿ ಹೊರಟೋಗ್ತೀನಿ ಅಂತ ಅನ್ಕೊಂಡೆ. ಆದ್ರೆ ಅನಾಥ ಬಂಧು ಪುರಂದರ ವಿಠಲ ಇದ್ದಾನಲ್ಲ, ನೀನ್ ಹಾಗೆ ನೇರವಾಗಿ ಬರಬೇಡ ಅಂತಾನೆ, ನಿನ್ನ ಧ್ಯಾನಿಸುವವರ ಜೊತೆಲಿ ಬಾ ಅಂತಾನೆ. ಅಂದ್ರೆ ಭಕ್ತಿಯ ಸಾಧನೆ ಇಲ್ಲದೆ ಭಗವಂತ ದೊರೆಯೋದಿಲ್ಲ. ಸುಮ್ನೆ ಧ್ಯಾನ ಮಾಡ್ಬಿಟ್ರೆ, ಸುಮ್ನೆ ಅಧ್ಯಯನ ಮಾಡ್ಬಿಟ್ರೆ ಆಗೋದಿಲ್ಲ ಅಂತ ಪುರಂದರದಾಸರು ಮುದ್ದು ವಿಠಲ ನೆನೆಸಲು ಕೂಡ ಆಗ್ತಾ ಇಲ್ಲ ಅನ್ನೋದನ್ನ 2ನೇ ಪದ್ಯ ಹೇಳಿದ್ರು. ಈ ಪದ್ಯವನ್ನ ನಾವಿಲ್ಲಿ ಜ್ಞಾಪಿಸ್ಕೋಬೇಕಾದಂಥದ್ದು. ಯಾಕಪ್ಪ ಅಂದ್ರೆ ಚಿಂತೆ ಹೋಗ್ಬೇಕಾದ್ರೆ ನಾನು ಅನ್ನು ಬಿಟ್ಟು ಚಿಂತೆ, ಇದು ಯಾಕೆ ಹೋಗ್ಲಿಲ್ಲ? ಅವರು ಧ್ಯಾನ ಮಾಡಿದ್ರು ಯಾಕೆ ಹೋಗ್ಲಿಲ್ಲ? ಪ್ರತಿಯೊಂದರಲ್ಲೂ ನಾನು ಮಾಡಿದೆ ಅಂತಿದೆ ಅಲ್ವಾ? ಧ್ಯಾನವನ್ನು ಮಾಡಿದೆನು, ಮೌನವನ್ನು ತಾಳಿದೆನು, ನನ್ನ ಪುರುಷಾರ್ಥಕ್ಕೆ ಮನವನಿತ್ತೆ, ಗತಿಯ ಪಡೆವೇನೆಂದು ಕಾಯ ದಂಡಿಸಿದೆನು. ಏನೇನು ಮಾಡಿದೆ? ಅತಿಶೀಲಗಳನ್ನೆಲ್ಲ ಮಾಡಿದಣಿದೆ, ಶ್ರುತಿಶಾಸ್ತ್ರಗಳ ಪುರಾಣಗಳನ್ನು ಓದಿ ಬೆಂಡಾದೆ ಅಂತ ನಾನ್ ಮಾಡಿದೆ ಅಂತಿದ್ರೆ ನಾನು ಹೋಗೇ ಇಲ್ವಲ್ಲ. ನೋಡಿ, ಈ ನಾನುವಿಗೆ 3 ದಾರಿ ಇರೋದು. ಒಂದು, ನಾನುವನ್ನ ಸಿದ್ಧವಾಗಿಸಿಕೊಳ್ಳೋದು, ಅಂದ್ರೆ ಸಾಧನೆಯಾಗಿಸಿಕೊಳ್ಳುವುದು ಒಂದು ಕ್ರಮ. ಆಗ ನಾನು ಪ್ರಬಲವಾಗ್ತಾ ಹೋಗ್ತೀನಿ. ಅಂಥವ್ರಿಗೆ ಚಿಂತೆ ತಪ್ಪೋದಿಲ್ಲ, ಯಾಕೆಂದ್ರೆ ಇನ್ನೊಬ್ಬ ಪ್ರಬಲ ಆದವನು ನಮ್ಮನ್ನು ಗೊಳಿಕೋತಾನೆ ಬಂದು. 2ನೇದು, ನಾನುವನ್ನ ಶುದ್ಧಿಗೊಳಿಸೋದು. ನಾನು ಅನ್ನೋದನ್ನ ದುರ್ಬಲ ಮಾಡಿ ನಂದೇನಲ್ಲ ಎಲ್ಲ ದೇವರದ್ದು ಅಂತ ಭಕ್ತರ ಜೊತೆ ಸೇರಿ ಶುದ್ಧಿಗೊಳಿಸೋದು. ಕೊನೆಗೆ ನಾನುವನ್ನ ಇಲ್ಲವಾಗಿಸುವುದು, ಆ ನಾನುವೇ ಇಲ್ದಾಗ ಮಾಡ್ಕೊಡೋದು. 3 ಹಂತ. ಈ 3 ಹಂತದಲ್ಲಿ ನಾವೀಗ ಮೊದಲನೇ ಹಂತದಲ್ಲೇ ಇದ್ದೇವೆ. ನಮ್ಮ ಮಗನಿಗೆ ಯಾವುದೇ ಕಾರಣಕ್ಕೆ 2 ಮಾರ್ಕ್ ಕಮ್ಮಿ ಬರ್ಕೊಡುದು. ಅದರಿಂದ ಸಾಧನೆಯಲ್ಲಿದ್ದೇವೆ ಹೊರತು ಶುದ್ಧಿಯಲ್ಲಿಲ್ಲ. ಮತ್ತೆ ನಾನುವನ್ನ ಕೊಂಚ ಕಾಲ ಏನಾದ್ರೂ ಮರೆಯೋದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ. ಆದ್ದರಿಂದ ಚಿಂತೆ ತಪ್ಪಿದ್ದಲ್ಲ, ನಮಗೂ ಚಿಂತೆ ತಪ್ಪಿದ್ದಲ್ಲ, ನಮ್ಮ ಮುಂದಿನ ತಲೆಮಾರಿಗೂ ತಪ್ಪಿದ್ದಲ್ಲ. ಹಾಗಾದ್ರೆ ನಾನುವನ್ನು ಬಿಟ್ಟು ಮುದ್ದು ಪುರಂದರ ವಿಠಲನ ಧ್ಯಾನ ಮಾಡೋಕ್ ಸಾಧ್ಯವೋ ಅಂತ ನೀವು ಕೇಳಿದರೆ, ಅದಕ್ಕೆ ಪುರಂದರದಾಸರು ಅದಕ್ಕೂ ಒಂದು ಪದ್ಯ ಬರೆದಿದೆ. ಅದನ್ನೇ ನಾನು ನಿಮ್ಗೆ ಹಾಕಿದ್ದೆ, ಕೇಳಿಬಿಟ್ಟು ತಯಾರಾಗಿ ಬನ್ನಿ ಅಂತ. ಕೇಳಿದೀರಾ ಅಂತ ಅನ್ಕೊಂಡಿದ್ದೀನಿ. ಆ ಪದ್ಯವನ್ನ ನಾನೀಗ ನಿಮ್ಮ ಮುಂದೆ ಸಾದರ ಪಡಿಸ್ತೀನಿ. ಇದೇನು ಹೊರಕತೆ ಆಗ್ಬಿಟ್ಟಿದೆ, ದೇವ್ರನ್ನ ನಂಬೇಕು ಅನ್ನೋದಕ್ಕೆ ಇದೆಲ್ಲ ಮಾಡ್ತಿದ್ದೀರಾ ಅಂತ ದಯವಿಟ್ಟು ಭಾವಿಸ್ಬೇಡಿ. ಸ್ವಲ್ಪ ಕಾಯಿರಿ. ಆ ನಾನುವನ್ನ ಇಲ್ಲವಾಗಿಸುವ ಬೇರೆ ವಿಧಾನಗಳಿಗೆ ನಾನು ಬರ್ತೀನಿ. ಆದ್ರೆ ಇದು ಯಾಕೆ ನಾನು ಇಷ್ಟೊಂದು ಒತ್ತು ಕೊಟ್ಟೆ ಅಂದ್ರೆ, ಧಾರ್ಮಿಕ ಕೃತಿಗಳೆಲ್ಲ ಮೂಢನಂಬಿಕೆ ಅನ್ನುವಂಥ ಜನಗಳಿಗೆ ಅವರು ಮನಸ್ಸನ್ನೇ ಎಷ್ಟು ಚೆನ್ನಾಗಿ ಅರ್ತಿದ್ದಾರೆ ಅನ್ನೋದನ್ನು ಸ್ಪಷ್ಟ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಈ ಪದ್ಯಕ್ಕೆ ಬರೋಣ. ಒಂದು, ಧ್ಯಾನ ಮಾಡದೆ ಪುರಂದರ ವಿಠಲ ಒಲಿಲಿಲ್ಲ, ಧ್ಯಾನಿಸ್ದಲೇ ಪುರಂದರ ವಿಠಲ ಸಿಕ್ಕಲ್ಲ ಅಂತ ಒಂದು ಬರೆದ್ರು. ಈ ಪದ್ಯದಲ್ಲಿ ಹೇಳ್ತಾರೆ, ಹೇಗೆ ಧ್ಯಾನದಲ್ಲಿ ಧ್ಯಾನ ಅಂದ್ರೇನು? ಪ್ರಪಂಚವನ್ನೇ ಮರೆತು ನಾನೇ ಪ್ರಪಂಚ ಇದ್ರೆ ತಾನೇ ನಾನಿರೋದು ಪ್ರಪಂಚದ ಸಲುವಾಗಿ. ಪ್ರಪಂಚ ಇಲ್ಲಾಂದ್ರೆ ನಾನೂ ಇಲ್ಲ. ನಾನುವನ್ನ ದೇವರಿಗೆ ಸಮರ್ಪಣೆ ಮಾಡಿದೆ ಅಂತ ಇಟ್ಕೊಳ್ಳೋಣ, ಆಗ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇಲ್ಲಿ ರೂಪಕಗಳ ಮಳೆ ಸುರಿಸ್ಬಿಟ್ಟಿದ್ದಾರೆ ಪುರಂದರದಾಸರು. ಆ ಒಂದೊಂದು ರೂಪಕದ ಮಳೆಯೂ ಕೂಡ ಎಷ್ಟು ಭದ್ರವಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋಗಿ. ನಾನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನ ಮಾನವರೇನ ಮಾಡುವರು. ಇಷ್ಟ್ರ ಮೇಲೆ ಮಾಡ್ಲಿ ಬಿಡು, ಜನ ಮಾಡ್ಕೊಳ್ಳಿ, ನಂಗೇನಾಗ್ಬೇಕಾಗಿದೆ?
ಆರು ಒಲಿದರೇನು ನಮಗೆ ನಾರು ಮುನಿದರೇನು ಅಂತಲೇ ಪುರಂದರದಾಸರೇ ಬರೆದಿದ್ದಾರೆ. ಈಗ ನೋಡಿ, ಮಚ್ಚರಿಸುವ ಸೇರಿ ಜನರು ಎಲ್ಲ ಕೂಡಿ ಮಾಡುವುದೇನು, ಅಚ್ಚುತ ನಿನ್ನ ದಯೆಯು ಹೊಂದಿರಲು. ನಾನು ಚ್ಯುತಿ ಇಲ್ಲದ ಅಚ್ಚುತನ ಜೊತೆ ಸೇರ್ಕೊಂಡ್ರೆ ಮತ್ಸರ ಪಡೋರು ಏನ್ ಮಾಡಕ್ ಸಾಧ್ಯ? ನಾನು ಇಲ್ವೇ ಇಲ್ಲ, ನಾನು ಅಚ್ಚುತನ ಹಿಂದ್ ಕೂತ್ಕೊಂಡ್ಬಿಟ್ಟಿದ್ದೀನಿ, ಏನು ಮಾಡಕ್ ಸಾಧ್ಯ ಇಲ್ಲ. ಕಿಚ್ಚಿಗೆ ಆಮೇಲೆ ಇದು ಕಿಚ್ಚಿಗೆ ಇರುವೆ ಮುತ್ತುವುದುಂಟೆ. ನೋಡಿ ಹೆಂಗಿದೆ, ನಾನು ಬೆಂಕಿ, ಪರಮಾತ್ಮ ಪ್ರಜ್ಞೆಯಲ್ಲಿ ಬೆಂಕಿ, ಪ್ರಪಂಚನೆಲ್ಲ ಮರ್ತಿದ್ದೀನಿ, ನಾನುಂಟು ಪರಮಾತ್ಮ ಉಂಟು, ಯಾರು ಇಲ್ಲ ಅಂತಂದ್ರೆ ಕಿಚ್ಚಿಗೆ ಇರುವೆ ಮುತ್ತುವುದುಂಟೆ. ಕೆಂಡಕ್ಕೆ ಇರುವೆ ಮುತ್ತಿದ್ರೆ ಏನಾಗುತ್ತೆ? ಕೆಂಡ ಹಾರುತ್ತೋ, ಇರುವೆ ಸಾಯುತ್ತೋ? ಇರುವೆ ಸಾಯುತ್ತೆ. ಹಾಗೆ ನನ್ನ ಯಾರು ಬೈದ್ರೆ ಅವರೇ ಸಾಯ್ತಾರೆ ಅಷ್ಟೇ. ಕಿಚ್ಚಿಗೆ ಇರುವೆ ಮುತ್ತುವುದುಂಟೆ, ವಾತ್ಸಲ್ಯ ಬಿಡದಿರು ನಿನ್ನ ನಂಬಿದೆ ದೇವ. ಅಪ್ಪ ನೀನ್ ಕಾಪಾಡ್ಬೇಕು, ಆ ಕಿಚ್ಚಿಗೆ ಆ ಇರುವೆಗಳು ಬರ್ತಾ ಇವೆ, ನೀನು ನನ್ನನ್ನ ಕಿಚ್ಚನ್ನಾಗಿಸಬೇಕು ಅಂತ ಪರಮಾತ್ಮನ ಧ್ಯಾನ ಮಾಡಿದ್ರೆ ಆಗ ನಿರಾಳಕ್ಕಿರೆ. ನಾ ನಿನ್ನ ಧ್ಯಾನದೊಳಿರಲು ಅಂದ್ರೆ, ಧ್ಯಾನ ಅಂದ್ರೆ ಬೇರೆ ಏನು ಆಲೋಚನೆ ಮಾಡಲ್ಲ ಅಂದ್ರೆ ನನ್ನ ಆಲೋಚನೆಯೂ ಮಾಡಲ್ಲ ಅಂತ ತಾನೆ, ಅಲ್ಲಿ ನಾನು ಇಲ್ವಾಯ್ತು ತಾನೆ, ಆಗ ಹೀಗಾಗಕ್ಕೆ ಸಾಧ್ಯ. ಇಲ್ದಲೇನೆ ನಾನ್ ಧ್ಯಾನ ಮಾಡಿದೆ ಅಂದ್ರೆ ಅಲ್ಲಾಗ್ಲೇ ನಾನು ಅನ್ನೋದು ಬಂತು. ಮುಂದಿನ ಇದು, ದಾಳಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳು ರವಿಯ ಮುಸುಕುವುದೇ. ಕುದುರೆ ಜೋರ ಕುಣಿತಿದೆ, ಕಾಲಲ್ಲಿ ಒದೀತಿದೆ ಮಣ್ಣನ್ನ, ಆ ಧೂಳು ಎಲ್ಲಿಗೆ ಮೆತ್ಕೊಳ್ಳುತ್ತೆ? ಸೂರ್ಯಂಗೆ ಹೋಗಿ ಮೆತ್ಕೊಳ್ಳುತ್ತಾ? ಖಂಡಿತ ಇಲ್ಲ, ಅದು ಕುದುರೆಗೆ ಮೆತ್ಕೊಳ್ಳುತ್ತೆ. ಅದಕ್ಕೇನೆ ಶಿಶುನಾಳ್ ಶರೀಫ್ ಸಾಹೇಬ್ರು ಹೇಳಿದ್ರು, ಹಚ್ಚನ್ನ ಕರಡ ಹಾಕಲಿ ಬೇಕು, ಎಂತದು ಸಂಸಾರಕ್ಕೆ ಮೆಚ್ಚಿಲಿ ಹೊಡೆಯಲು ಬೇಕು, ಅಚ್ಚುತ ಮೆಚ್ಚುವಂತೆ ಮೈ ತಿಕ್ಕಬೇಕು. ಎಂಥ ಮೋಜಿನ ಕುದುರೆ, ಆ ಭಕ್ತಿಯ ಕುದುರೆ ಇದೆಯಲ್ಲ, ಅದಕ್ಕೆ ಅಚ್ಚುತ ಮೆಚ್ಚುವಂತೆ ಮೈ ತಿಕ್ಕಬೇಕಂತ. ಇಲ್ದಿರೆ ಕುದುರೆ ನಮ್ಮನ್ನ ಕರ್ಕೊಂಡು ಹೋಗಿದೆ, ಅಲ್ಲೆಲ್ಲ ಧೂಳು ಮೆತ್ಕೊಂಡ್ಬಿಟ್ಟಿದೆ. ಅದು AC ವೆಹಿಕಲ್ ಅಲ್ಲ ಅದು. ಇಲ್ಲಿ ಕಿಚ್ಚಿಗೆ ಇರುವೆ ಅದಲ್ಲ, ದಾಳಿ ಕುದುರೆ ವಯ್ಯಾರದಿ ಕುಣಿಯಲು ಧೂಳು ರವಿಯ ಮುಸುಕುವುದೇ. ಇಲ್ಲಿ ಕಿಚ್ಚಿಗೆ ಇರುವೆ ಅಂತ ಹೇಳಿದ್ರು, ಇಲ್ಲಿ ಧೂಳು ರವಿಯ ಮುಸುಕುವುದೇ. ತಾಳಿದವರಿಗೆ ವಿರೋಧ ಕ್ರೋಧಗಳುಂಟೆ. ಯಾರಿಗೆ ತುಂಬಾ ಸಹನೆ ಇದೆ ಅವ್ರನ್ನ ಯಾರು ವಿರೋಧಿಸಕ್ ಸಾಧ್ಯವೇ ಇಲ್ಲ, ಯಾರು ಅವ್ರ ಹತ್ರ ಜಗಳ ಕಾಯಕ್ ಸಾಧ್ಯವೇ ಇಲ್ಲ. ಗಾಳಿಗೆ ಗಿರಿ ಅಲ್ಲಾಡಬಲ್ಲದೆ. ಈ ರೂಪಕ ನೋಡಿ ಹೇಗಿದೆ, ಎಷ್ಟೇ ಜೋರಾಗಿ ಗಾಳಿ ಬೀಸಿದ್ರು ಎಲೆ ಎಲ್ಲಾಡುತ್ತೆ, ಮರ ಉರುಳೋಗುತ್ತೆ, ಬಿರುಗಾಳಿನೇ ಬೀಸ್ಲಿ ಗಿರಿ ಎಲ್ಲಾಡೋದಿಲ್ಲ. ಅಂದ್ರೆ ಸ್ಥಿರ ಚಿತ್ತ ಅನ್ನೋದು ಬೇಕು, ಅದನ್ನೇ ನಾವು ಹುಡುಕ್ತಾ ಇರೋದು. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಶಾಂತಿ ಯಾಕೆ ಬೇಕು ನಮ್ಗೆ? ಯಾತಕ್ಕೆ ಅಂದ್ರೆ ಮನಸ್ಸು ಸ್ಥಿರವಾಗಿಸ್ಕೊಳ್ಳೋಕ್ಕೋಸ್ಕರ ಶಾಂತಿ ಬೇಕು, ಇಲ್ದಿರೇನ್ ಬೇಕಾಗಿರ್ಲಿಲ್ಲ. ಅಹಂಕಾರ ಯಾಕೆ ಕೆಟ್ಟದು? ಅರೆ ನಾನ್ ಮಾಡಿದೀನಿ, ನಾನು ಓದಿದ್ದೀನಿ, ನಾನು MSc MPhil ಅಂತ ಹಾಕೊಂಡ್ರೆ ಏನ್ ತಪ್ಪು? ತಪ್ಪಿಲ್ಲ. ಆದ್ರೆ ಅದೇನಾಗುತ್ತೆ, ಆ MSc MPhil PhD ಒಂದು ಬಂದ್ರೆ ತಲೆ ತಗ್ಸೋ ಹಾಗಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಏನ್ ಹೇಳಕ್ ಹೊರಟಿದ್ದು ಅಂದ್ರೆ, ತಾಳಿದವರಿಗೆ ವಿರೋಧ ಕ್ರೋಧಗಳುಂಟೆ, ಗಾಳಿಗೆ ಗಿರಿ ಅಲ್ಲಾಡಬಲ್ಲದೆ. ಇನ್ನೊಂದು ರೂಪಕ, ಗಾಳಿಗೆ ಬಟ್ಟ ಅಲ್ಗಾಡೋದಿಲ್ಲ. ಮುಂದಕ್ಕೆ, ಕನ್ನಡಿಯೊಳಗಿನ ಗಂಟು ಕಂಡ ಕಳ್ಳ ಕನ್ನವಿಕ್ಕಲವನ ವಶ ಒಪ್ಪುದೆ. ಕನ್ನಡಿಯೊಳಗೆ ಗಂಟು ಕಾಣ್ತಾ ಇದೆ, ಕನ್ನಡಿ ಒಳಗಿದೆ ಅಂತ ತೂತ್ಕೊರ್ದು ಅಲ್ಲಿ ಹೋದ್ರೆ ಏನಿದೆ ಅಲ್ಲಿ? ಕನ್ನಡಿಯ ಮುಂದಿರುವ ಗಂಟನ್ನ ಕನ್ನಡಿ ಹಿಂದೆ ತೋರಿಸುತ್ತೆ. ಹಾಗೆ ಕನ್ನಡಿಯೊಳಗಿನ ಗಂಟು ಕಂಡ ಕಳ್ಳ ಕನ್ನವಿಕ್ಕಲನ ಅವನ ವಶ ಒಪ್ಪುದೆ. ಕನ್ನಡಿ ಹಿಂದೆ ಏನೂ ಇಲ್ಲ, ಆದ್ರೆ ನಾನಿದ್ದೀನಿ, ಆದ್ರೆ ಪರಮಾತ್ಮ ನನ್ನನ್ನು ರಕ್ಷಿಸ್ತಾ ಇದ್ದಾನೆ. ನೀನು ನನ್ನಂತ್ರ ಬಂದ್ರೆ ಏನ್ ಸಿಗುತ್ತೆ? ನೀನು ಪರಮಾತ್ಮಕ್ಕೆ ಬರ್ಬೇಕಷ್ಟೇ. ನಿನ್ನ ನಂಬಲು ಮುದ್ದು ಪುರಂದರ ವಿಠಲ, ಚಿನ್ನಕ್ಕೆ ಪುಟವಿಟ್ಟಂತೆ ಹುದುರಂಗ. ನಿನ್ನ ನಂಬಿದ್ರೆ ಚಿನ್ನಕ್ಕೆ ಪುಟ ಇಟ್ಟ ಹಾಗೆ ಅಂತ ಬರೆದಿದ್ದಾರೆ. ಆತ್ಮೀಯರೇ, ಈಗ ಸ್ಪಷ್ಟ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಈ 3 ಪದ್ಯ ಓದಿದ ಮೇಲೆ ನಾನು ನೆಮ್ಮದಿಯಾಗಿರಬೇಕಾದರೆ ನಾನು ಹೋಗ್ಲೇಬೇಕು. ನಾನು ಎಲ್ಲಿವರೆಗೆ ಇರ್ತೀನೋ ಅಲ್ಲಿವರೆಗೆ ಸಕ್ಸಸ್, ಯಶಸ್ಸನ್ನು ಹುಡುಕ್ತೀನಿ, ಅಥವಾ ಸುಖ ಹುಡುಕ್ತೀನಿ, ಅಥವಾ ದುಃಖ ಬೇಡ ಅಂತೀನಿ. ಈ ನಾನುವಿನ ಕಿರಿಕಿರಿ ಹೋಗೋದೇ ಇಲ್ಲ. ಆದ್ದರಿಂದ ಅದಕ್ಕೆ ಕನಕದಾಸರು ಹೇಳಿದ್ದು, ನಾನು ಹೋದರೆ ಹೋದೇನು. ಆದ್ದರಿಂದ ಎಲ್ಲ ದಾರ್ಶನಿಕರು ಕೂಡ ಮೊದಲ ಮೆಟ್ಟಿಲು ನೆಮ್ಮದಿಗೆ ಅಂದ್ರೆ ನಾನುವನ್ನ ಪ್ರಬಲಗೊಳಿಸೋದಲ್ಲ, ನಾನುವನ್ನ ಶುದ್ಧಗೊಳಿಸೋದು, ಆಮೇಲೆ ಕ್ರಮೇಣ ನಾನು ಇಲ್ಲವಾಗೋದು. ಇದೊಂದೇ ದಾರಿ ಇರುವಂಥದ್ದು. ಈಗ ನಾನು
ರಾಷ್ಟ್ರಗೀತೆಗೆ ಬರ್ತೀನಿ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಅಂತಿದೆ. ಆದ್ದರಿಂದ ಇಲ್ಲಿ ನನಗೆ ವಿಚಿತ್ರವಾಗಿ ಕಾಣಿಸ್ತು ಈ ಪದ್ಯದ ಈ ಸಾಲು. ಇದು ನಾವು ಚಿಂತೆ ಮಾಡೋರ್ದೇ ಪಟ್ಟಿ. ಜನ ಅಂತ ಇಟ್ಕೊಳ್ಳಿ. ಜನರನ್ನ ನೋಡಿ ನಾನು ಚಿಂತೆ ಮಾಡ್ತೀನಿ. ಅವ್ರಿಗಿದೆ ನಂಗಿಲ್ಲ, ಅಥವಾ ಅವ್ರಿಗಿಲ್ಲ ನಂಗಿದೆ, ಎರಡೂ ಒಂದೇ. ಆದ್ದರಿಂದ ಜನರನ್ನು ನೋಡಿ ನಾನು ಕಷ್ಟಪಡ್ತೀನಿ. ಅದರಿಂದ ಜನರನ್ನು ನೋಡಿದ್ರೆ ನನಗೆ ಇಲ್ಲ ಅಸೂಯೆ ಆಗತ್ತೆ, ಇಲ್ಲ ಅಹಂಕಾರ ಆಗತ್ತೆ, ಎರಡೂ ಅಪಾಯ. ಎರಡೂ ಆಗದೇ ಇರ್ಬೇಕಾದ್ರೆ ನಾನು ಬೇರೆಯವ್ರ ಜೊತೆಲಿ ಹೋಲಿಸಬಾರ್ದು. ಹೋಲಿಸುವುದೇ ಹೊಲಸು. ಆದ್ರೆ ನಂಗೆ ಹೋಲಿಸೋದು ಅಭ್ಯಾಸ ಬಲ ಬಂದ್ಬಿಟ್ಟಿದೆ. ನಾನು ಹೋಲಿಸ್ಕೋತೀನಿ, ಅದಕ್ಕೆ ನಂಗೆ ಚಿಂತೆ ಆಯ್ತು. ಆದ್ದರಿಂದ ಜನರೊಂದಿಗೆ ನಾವು ಯಾವಾಗ ಹೋಲಿಸ್ಕೊಳ್ಳೋದು ನಿಲ್ಲಿಸ್ತೀವೋ ಅವಾಗ ನಿಶ್ಚಿಂತೆ ಆಯ್ತು. ಆದ್ರೆ ನಮ್ಗೆ ಸಕ್ಸಸ್ ಅಂದ್ರೆ ಹಾಗೆ ಅಲ್ವಾ? ನಮ್ಮ ಹುಡುಗ ಪಕ್ಕದ ಮನೆ ಹುಡುಗನಿಂದ ಇನ್ನೂ 2 ಮಾರ್ಕ್ಸ್ ಜಾಸ್ತಿ ತಗೋಬೇಕು. ಆದ್ರಿಂದ ಜನ ಅನ್ನೋದು ಹಾಗೆ. ಎರಡನೇದು ಇನ್ನೊಂದು ಗಮನಿಸಿ, ಹಾಗಂತ ಜನನ್ ಬಿಟ್ಟು ಇರಕ್ಕಾಗಲ್ಲ. ನಾನು ಅಯ್ಯೋ ಜನದ ಹತ್ರ ಹೋದ್ರೆ ಕಂಪೇರ್ ಮಾಡ್ಕೋಬೇಕಾಗತ್ತಪ್ಪ, ಹೋಲಿಸ್ಕೋಬೇಕಾಗತ್ತೆ, ಆ ತಾಪತ್ರೆ ಬೇಡ, ಜನನ್ ಬಿಟ್ಟು ಇರ್ತೀನಿ ಅಂದ್ರೆ ನಾವು ಇರಕ್ಕಾಗತ್ತೋ? ಆಗಲ್ಲ, ಒಂದು ಕ್ಷಣವೂ ಆಗಲ್ಲ. ನಾವು ಜನರ ಮಧ್ಯೆನೇ ಬದುಕಬೇಕು, ಜನರ ಮಧ್ಯೆ ಬದುಕಬೇಕು, ಜನರ ಜೊತೆ ಹೋಲಿಸ್ಕೋಬಾರ್ದು. ಇದು ನೋಡಿ ಎಂತ ಇಕ್ಕಟ್ಟು. ಜನ ಬಿಟ್ಟು ಹೋಗೋ ಹಾಗಿಲ್ಲ, ನಾವು ಜನರ ಮಧ್ಯದಲ್ಲೇ ಇರಬೇಕು, ಆದ್ರೆ ಹೋಲಿಸ್ಕೋಬಾರ್ದು. ಆದ್ದರಿಂದ ಜನ ಅಂದ್ರೆ ಜನರ ಕಾಟ ತಪ್ಪಬೇಕಾದ್ರೆ ಹೋಲಿಸ್ಕೋಬಾರ್ದು. ಇನ್ನು ನಮ್ಮ ಸ್ಥೂಲ ಶರೀರ ಇದೆಯಲ್ಲ, ಹೊಟ್ಟೆ, ದೇಹ ಹೊಟ್ಟೆ, ಆ ಹೊಟ್ಟೆ ಇದೆಯಲ್ಲ, ಆ ಹೊಟ್ಟೆಗೆ ಹೊರಗಡೆ ಪ್ರಪಂಚದಿಂದಲೇ ಬರಬೇಕು. ನನ್ನ ಮನೇಲಿ ಕೂತ್ಕೊಂಡು ನಾನು ಆಹಾರ ತಯಾರಿಸ್ಕೊಳಕ್ಕಾಗತ್ತಾ? ಆಗಲ್ಲ. ಆದ್ದರಿಂದ ಹೊಟ್ಟೆಗೆ ಆಹಾರ ಹಾಕಿ ಸಂತೃಪ್ತವಾಗಿಡಬೇಕಾದ್ರೆ ಹೊರಗಿನ ಪ್ರಪಂಚವನ್ನು ಅವಲಂಬಿಸಲೇಬೇಕು. ಅದು ಸಮಸ್ಯೆ ಅಲ್ಲ. ಹೊಟ್ಟೆಗೆ ಏನೋ ಒಂದು ಹಾಕಿದ್ರೆ ಹಸಿದ್ರೆ ಏನಿದ್ರು ತಿನ್ನುತ್ತೆ. ಯಾರು ಹೇಳ್ತಾರೆ ನಂಗೆ ಉಪ್ಪಿಲ್ದಿರ ಸೇರಲ್ಲ, ಅದು ಸೇರಲ್ಲ, ನಾನು ಊಟನ ಸಂತೋಷವಾಗಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರು. ನಾನು ಹೇಳಿದೆ ದಿನ ಬಿಟ್ಟು ದಿನ ಊಟ ಮಾಡಿ, ಚೆನ್ನಾಗಿ ಹೊಟ್ಟೆ ಎಷ್ಟು ಆದಾಗ ಅದ್ ಬಿಟ್ರೆ ಅದು ಸಿಕ್ಕಲ್ಲ ಅಂತ ಭಯಕ್ಕೆ ನೀವು ಅದನ್ನ ಆನಂದ ಪಡ್ತೀರಾ ಅಂತ ಹೇಳ್ತಾ ಇದ್ದೆ ನಾನು. ಹಾಗಾಗಿ ಇಲ್ಲಿ ಮೊದಲನೇದು ಏನು, ಸ್ಥೂಲ ಶರೀರ ಇದೆಯಲ್ಲ, ಈ ದೇಹ ಕಣ್ಣಿಗೆ ಕಾಣೋ ಶರೀರ, ಅದಕ್ಕೆ ಪರಾವಲಂಬನೆ ಬೇಕು. ಆದ್ರೆ ಸೂಕ್ಷ್ಮ ಶರೀರ ಇದೆಯಲ್ಲ, ನನ್ನ ಮನಸ್ಸಿದೆಯಲ್ಲ, ಅದಕ್ಕೆ ಪರಾವಲಂಬನೆ ನಾವು ಮಾಡ್ಕೊಂಡಿದೀವಿ. ನನಗೆ ಒಳ್ಳೆ ಹಾಡು ಕೇಳಬೇಕು, ಒಂದೇ ಸಿನಿಮಾ ನೋಡ್ಬೇಕು, ನಾನು ಪಕ್ಕದ ಬೇರೆಯವರು ಹಾಕೊಂಡ್ರು ಅಂತ ಹಾಕಿದ್ರೆ ಬಟ್ಟೆ ಹಾಕೋಬೇಕು. ಈ ಇಂದ್ರಿಯಗಳಿದೆಯಲ್ಲ, ಕಣ್ಣು, ಕಿವಿ, ಮೂಗು, ನಾಲ್ಗೆ, ನೋಡಿ ಹೊಟ್ಟೆಗೆ ತಗೊಳ್ಳಿ. ರುಚಿಯಾಗಿರೋ ಊಟ ಬೇಕು ಅಂದ್ರೆ ನಾನು ಹೊಟ್ಟೆ ಮಾತು ಕೇಳ್ತಿಲ್ಲ, ಯಾವ್ದ್ರ ಮಾತು ಕೇಳ್ತಾ ಇದ್ದೀನಿ? ನಾಲ್ಗೆ ಮಾತು ಕೇಳ್ತಾ ಇದ್ದೀನಿ. ಹಂಗಾಗಿ ಮನಸ್ಸಿಗೆ ಇದೆಯಲ್ಲ, ಮನಸ್ಸು ಕೂಡ ಪ್ರಪಂಚದಲ್ಲಿ ಹುಡುಕಿ ನಿನ್ ಸಮಾಧಾನ ಮಾಡ್ತೀನಿ ಅಂತ ನೀವೇನಾದ್ರು ಹೋದ್ರೆ ಅದು ಎಂದೂ ಸಮಾಧಾನ ಆಗೋದಿಲ್ಲ. ಆದ್ದರಿಂದ ಮನಸ್ಸಿಗೆ ಬೇಕಾದದ್ದು ಅದು ಕೇಳುವ ಯಾವ ಬೇಡಿಕೆಯೂ ಅಲ್ಲ, ಅದಕ್ಕೆ ಬೇಕಾದದ್ದು ನೆಮ್ಮದಿ. ಆ ನೆಮ್ಮದಿ ಹೊರಗಣ ವಸ್ತುವಿನಿಂದ ಸಿಗೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಒಳಗೇ ಹುಡುಕ್ಬೇಕು. ನಾವೇನ್ ಮಾಡಿದೀವಿ? ಹೊಟ್ಟೆಗೆ ಪ್ರಪಂಚದ ಹೊರಗಡೆಯಿಂದ ತಂದ್ವಲ್ಲ, ಮನಸ್ಸಿಗೂ ಹೊರಗಡೆ ಪ್ರಪಂಚದಲ್ಲಿ ಏನೇನ್ ಕೇಳುತ್ತೋ ಅದನ್ನೆಲ್ಲ ಕೊಡಿಸ್ಬಿಟ್ಟು ಅಳೋ ಮಗುನ್ ಸಮಾಧಾನ ಮಾಡೋದು ಹೇಗೆ? ಏನ್ ಕೇಳುತ್ತೋ ಕೊಡಿಸೋದು. ಅದಕ್ಕೆ DVG ಹೇಳಿದ್ರು, ಮನವನಾಳುವುದು ಹಠದ ಮಗುವನಾಳುವ ನೈದಿ. ನಾವ್ ಹೇಗೆ ಅಂದ್ರೆ ಮಕ್ಳಿಗೂ ಅಷ್ಟೇ, ಏನ್ ಕೇಳ್ತಾರೋ ಕೊಡಿಸ್ತೀವಿ. ಮನಸ್ಸಿನಾಳೋದು ಅಷ್ಟೇ, ಮನಸ್ಸು ತಿನ್ಬೇಕು ಅನ್ಸುತ್ತಾ ತಿಂತೀವಿ, ಮನಸ್ಸು ಬೇಡ ಅನ್ಸುತ್ತ ಹೊಟ್ಟೆ ಬೇಡ ಅನ್ಸಿದ್ರೆ ಹಸುವಿಲ್ದಿದ್ರು ತಿಂತೀವಿ, ಹಸುವಾದ್ರೂ ತಿನ್ನೋದಿಲ್ಲ. ಬೇಕು ಅನ್ಸಿದ್ರೆ ಹಸುವಿಲ್ದಿದ್ರು ತಿಂತೀವಿ. ಅದರಿಂದ ಈ ಮನಸ್ಸಿದೆಯಲ್ಲ, ಹೊರಗಡೆ ಪ್ರಪಂಚದಲ್ಲಿ ಮನಸ್ಸನ್ನ ಸಂತೃಪ್ತಿ ಪಡಿಸಿದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದ್ರಿಂದ ಎರಡನೇ ಶಿಸ್ತು ಏನ್, ಮೊದಲನೇದು ಕಂಪೇರ್ ಮಾಡ್ಕೋಬಾರ್ದು. ಎರಡನೇ ಶಿಸ್ತು ಏನಪ್ಪಾ ಅಂತಂದ್ರೆ, ಸ್ಥೂಲ ಶರೀರವನ್ನ ಹೊರಗಡೆ ಪ್ರಪಂಚದಿಂದಲೇ ತಂದು ತುಂಬಿಸ್ಬೇಕು, ಸೂಕ್ಷ್ಮ ಶರೀರವನ್ನ ಹೊರಗಡೆ ಪ್ರಪಂಚಕ್ಕೆ ಹೋಗ್ಬೇಡ ಅಂತ ತಡಿಬೇಕು. ವಿಚಿತ್ರ ಅಂದ್ರೆ ಸ್ಥೂಲ ಶರೀರ ಹೊರಗೆ ಹೋಗಿ ಕಳುತ್ತೆ, ಜಡ ಅದು. ಈ ಮನಸ್ಸಿದೆಯಲ್ಲ, ಹೋಗ್ಬೇಡ ಅಂದ್ರೂ ಹೋಗುತ್ತದೆ, ಕಾಡು ಕುದುರೆ ಅದು, ಅದಕ್ಕೆ ಕಡಿವಾಣವೇ ಇಲ್ಲ. ಈಗ ಏನ್ ಮಾಡ್ಬೇಕು? ವೇಗವಾಗಿ ಚಲಿಸುವ ಮನಸ್ಸನ್ನ ಸ್ವಲ್ಪ ನಿಧಾನ ಮಾಡುವಂತ ಬ್ರೇಕ್ ಹಾಕ್ಬೇಕು, ಅದಕ್ಕೆ ಕಡಿವಾಣ ಹಾಕ್ಬೇಕು. ಈ ಸುಮ್ಮನಿರೋ ಜಡ ದೇಹನ ಹೋಗು, ಇದ್ರೆ ನಿಂಗೆ ಹಿಟ್ ಸಿಕ್ಕಲ್ಲ, ಸಂಪಾದನೆ ಮಾಡು ಅಂತ ಹೇಳ್ಬೇಕು. ನೋಡಿ, ಜಡವಾಗಿರುವುದಕ್ಕೆ ವೇಗ ಕಲಿಸ್ಬೇಕು, ವೇಗವಾಗಿರೋದಕ್ಕೆ ಜಡತೆ ಕಲಿಸ್ಬೇಕು. ಎಂಥ ವಿಚಿತ್ರ ಇದೆ. ಹೀಗಾಗಿ ನಾವು ಎರಡನೇ ಅಂಶ ಏನಪ್ಪಾ ಅಂದ್ರೆ, ಯಾವುದನ್ನ ಯಾವ ರೀತಿಯಲ್ಲಿ ತಣಿಸಬೇಕು.
ಸ್ಥೂಲ ಶರೀರವನ್ನ ಬಾಹ್ಯ ವಸ್ತುವಿನಿಂದ, ಸೂಕ್ಷ್ಮ ಶರೀರವನ್ನ ಆಂತರಿಕ ವಸ್ತುವಿನಿಂದ ತನಿಸ್ಬೇಕು ಅಂತ ಎರಡನೇದು. ಮೂರನೇದು ಏನು ಗೊತ್ತೇನೋ, ನಾವು ಈಗ ಟಿವಿ ಸೀರಿಯಲ್ ನೋಡ್ತೀವಿ, ಅವರ ಭಾವ ಭಂಗಿ, ಉಡುಪು, ಬಾಡಿ ಲ್ಯಾಂಗ್ವೇಜ್, ಅಂಗಭಂಗಿಗಳೆಲ್ಲ ಇದೆಯಲ್ಲ, ಅದ್ ನೋಡಿ ಅವ್ರ ಮನಸ್ಸು ಹೀಗಿದೆ ಅಂತ ನಾವೆಲ್ಲ ಚರ್ಚೆ ಮಾಡ್ತೀವಿ. ಅವ್ರು ಹೀಗೆ ಅನ್ಕೋಬಾರ್ದಾಗಿತ್ತು. ಮನಸ್ಸು ಅನ್ನೋದು ಯಾರಿಗೂ ಕಾಣೋದಿಲ್ಲ. ಕೆಲವು ಸರಿ ನಾನು ಬೇಜಾರು ಮಾಡ್ಕೊಂಡಿದ್ದಾಗ ಏನನ್ಸುತ್ತೆ ಗೊತ್ತಾ, ಪ್ರಪಂಚದಲ್ಲಿ ಎಲ್ಲ ಸುಖವಾಗಿದ್ದಾರೆ, ನಾನು ಒಬ್ಬನೇ ಬೇಜಾರು ಮಾಡ್ಕೊಂಡಿರೋದು ಅನ್ಸುತ್ತೆ. ನಾನು ಸಂತೋಷವಾಗಿದ್ದಾಗ ಏನನ್ಸುತ್ತೆ ಗೊತ್ತಾ, ಬೇರೆಯವರು ಸುಮ್ಮನೆ ನಗ್ತಾ ಇದ್ದಾರೆ ಅಷ್ಟೇ, ಅವ್ರಿಗೂ ಚಿಂತೆ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಇನ್ನೊಬ್ಬರ ಬಗ್ಗೆ ಅಂದಾಜು ಮಾಡೋಕೆ ಹೋಗ್ತೀವಲ್ಲ, ಅದರಿಂದ ಜನರ ಜೊತೆಯಲ್ಲಿ ನಾವು ಹೋಲಿಸ್ಕೊಂಡು ಅಂದಾಜು ಮಾಡ್ತೀವಲ್ಲ, ಅಂದಾಜು ಮಾಡೋದು ತಪ್ಪು. ಅಲ್ಲ, ಅಂದಾಜು ಮಾಡಕ್ ಆಗಲ್ಲ, ನಾವು ತಪ್ಪಲ್ಲ, ಆಗೋದಿಲ್ಲ. ನಾವ್ ಯಾರನ್ನೂ ಅಂದಾಜು ಮಾಡಕ್ಕಾಗಲ್ಲ. ಯಾರ್ಯಾರು ಹೇಗಾಗಿದ್ದಾರೋ ಈಗ ನಾವು ಫೋನಲ್ಲಿ ಕೇಳ್ತೀವಿ, ಹೌ ಆರ್ ಯು, ವೆರಿ ವೆಲ್. ನಮಗೂ ಗೊತ್ತು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಸುಮ್ಮನೆ ನಾನು ಮಾತಾಡ್ತಿದ್ದಕ್ಕೆ ವೆರಿ ವೆಲ್ ಅಂತ ಹೇಳ್ತೀನಿ ಅಂತ. ಸೊ ಹೀಗಾಗಿ ಅನ್ಯರನ್ನ ಮಾದರಿಯಾಗಿರಿಸ್ಕೊಳ್ಳೋದಾಗ್ಲಿ, ಅನ್ಯರನ್ನ ಚೆನ್ನಾಗಿದ್ದಾರೆ ಅಂತ ಅನ್ಕೊಳ್ಳೋದಾಗ್ಲಿ, ಅನ್ಯರನ್ನ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಳೋದು ಎರಡೂ ತಪ್ಪೆ. ಎರಡು ನಾವು ಮಾಡಕ್ ಆಗದೆ ಇರುವಂತ ಕೆಲಸ. ನಮ್ಮ ಮನಸ್ಸಿಗೆ ತಕ್ಕಂತ ಹುಚ್ಚುಚ್ಚಾಗಿ ಮಾಡ್ಕೋತಾ ಇದೀವಿ, ಅದನ್ನ ನಂಬ್ಕೋತೀವಿ ನಾವು. ನನ್ನ ಮನಸ್ಸು ಏನೇನ್ ಹೇಳುತ್ತೋ ಅದನ್ನೆಲ್ಲ ನಂಬುತ್ತೀವಿ ನಾವು. ಆದ್ರಿಂದ ಜನರ ಜೊತೆಯಲ್ಲಿ ಜನರಿಂದ ನಮಗೆ ಬಾಧೆ ಆಗದೆ ಇರಬೇಕು ಅಂದ್ರೆ ಅವರ ದಾರಿ ಅವರಿಗೆ, ನಮ್ಮ ದಾರಿ ನಮಗೆ. ಅವರ ಸಂತೋಷ ಅವ್ರಿಗಾಗ್ಲಿ, ನಮ್ಮ ಸಂತೋಷ ನಮಗಾಗ್ಲಿ. ಕನಕದಾಸರು ತುಂಬಾ ಚೆನ್ನಾಗಿ ಒಂದು ಪದ್ಯ ಬರೆದಿದ್ದಾರೆ, ಈ ಅಸೂಯೆ ಏನು ಇರಬಾರ್ದು ಅಂತ ಅನ್ನಕ್ಕೆ. ಮನೆಯಿಂದ ಸಂತೋಷ ಕೆಲವರಿಗೆ, ತನೆಯನಿಂ ಸಂತೋಷ ಕೆಲವರಿಗೆ, ಧನದಿಂದ ಸಂತೋಷ ಕೆಲವರಿಗೆ, ವನಿತೆಯಂ ಸಂತೋಷ ಕೆಲವರಿಗೆ, ತನೆಯನಿಂ ಸಂತೋಷ ಕೆಲವರಿಗೆ. ಅವರವರ ಸಂತೋಷ ಅವರವರಿಗಾಗಲಿ, ನನಗೆ ನಿನ್ನ ನೆನೆವ ಸಂತೋಷ ಸಾಕು. ಈ ಧೋರಣೆ ಇದೆಯಲ್ಲ, ಆ ಧೋರಣೆ ನಾವು ಬೆಳೆಸ್ಕೊಂಡ್ರೆ ಏನಾಗುತ್ತಪ್ಪ ಅಂತಂದ್ರೆ, ನಾವು ಹೊರಗಡೆ ಹೋಗಿ ಹುಡುಕೋದನ್ನ ತಪ್ಪತ್ತು. ಆದ್ದರಿಂದ ಜನಗಣ ಮನ ಅಂದ್ರೆ ನಾವು ಒಮ್ಮೆ ಯೋಚನೆ ಮಾಡೋಣ, ನನ್ನ ಚಿಂತೆಗೆ ನಾನು ಕಾರಣವೋ ಜನ ಕಾರಣವೋ? ಅವನ್ಯಾಕೆ ನಾನು ಹಾಗನ್ಬೇಕಾಗಿತ್ತು? ಹೌದು, ಅವನ ಸಂಸ್ಕಾರ ಅದು, ಅವನ ಅನುಭವ ಅದು, ಅವನ ಅಂದ. ಅದನ್ನ ನೀವು ತಿದ್ದಕ್ ಬಂದಿದ್ದೀರಾ ಈ ಪ್ರಪಂಚಕ್ಕೆ? ಇಲ್ಲ. ನಾವು ಯಾರನ್ನೂ ತಿದ್ದೋಕ್ಕೋಸ್ಕರ ಹುಟ್ಟಿಲ್ಲ. ನೋ ಒನ್ ಈಸ್ ವೈಸ್ ಎನಫ್ ಟು ರೂಲ್ ಓವರ್ ಅದರ್ ಅಂತಾನೆ ಒಂದು ಮಾತಿದೆ. ಇನ್ನೊಬ್ಬರನ್ನ ಆಳುವಷ್ಟು ಜಾಣ್ರಿ ಪ್ರಪಂಚದಲ್ಲಿ ಯಾರು ಹುಟ್ಟೇ ಇಲ್ಲ, ಆದ್ರೂ ನಾವು ಮಾಡ್ತೀವಿ. ಆ ದೃಷ್ಟಿಯಿಂದ ಆತ್ಮೀಯರೇ, ನನ್ನ ಕೋರಿಕೆ ಇಷ್ಟೇ, ಚಿಂತೆ ತಪ್ಪಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಹೊರಗಡೆ ಜನಗಳನ್ನೆಲ್ಲ ನೋಡ್ಕೊಂಡು ಅವ್ರ ಹಾಗಾಗ್ತೀವಿ ಇವ್ರ ಹಾಗಾಗ್ತೀವಿ, ಅವ್ರು ನಂಗೆ ಗೊತ್ತಾಯ್ತು ಅವ್ರ ಸ್ವಭಾವ ಏನು ಅಂತ. ಗೊತ್ತಾಗೋದಿಲ್ಲ. ದ್ರೌಪದಿ ವಸ್ತ್ರಾಪರಣದ ಹರಕತೆಯಲ್ಲಿ ಕೇಳ್ಬಿಟ್ಟು ಒಬ್ಬ ಕಣ್ಣಲ್ಲಿ ನೀರು ಸುರಿಸಿದ್ನಂತೆ. ಎಷ್ಟು ಕನಿಕರ ಹೆಣ್ಮಗಳನ್ನ ಕಂಡ್ರೆ ಅಂತ ಕೇಳಿದ್ರೆ, ಯಾಕಪ್ಪ ಇಷ್ಟೊಂದು ಕಣ್ಣೀರ್? ನಾನಿರ್ಬೇಕಾಗಿತ್ತು ಸರ್ ಅಲ್ಲಿ. ಕಣ್ಣೀರ್ ಸುರಿಸಿದ್ ನಿಜ, ಆದ್ರೆ ಅವನ್ ಕಣ್ಣೀರ್ ಸುರಿಸಿದ್ ಯಾತಕ್ಕೆ? ಇದನ್ನ ನಾನು ನಗೆಹನಿಯಾಗಿ ಹೇಳ್ತಾ ಇಲ್ಲ, ಗಂಭೀರವಾಗಿ ಹೇಳ್ತಾ ಇದ್ದೀನಿ. ನಾವು ವರ್ತನೆಯಿಂದ ನೋಡಿ, ಯಾರಿಗೆ ಯಾರು ಬೇಕಾದ್ರೂ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡ್ಬೋದು. ಈ ಹುಡುಗ ಹೆಣ್ಮಕ್ಳ ಹತ್ರ ಹಾಗೆಲ್ಲ ಅಸಭ್ಯವಾಗಿ ನಡ್ಕೊಳ್ಳಲ್ಲ ಅಂತ. ಬಟ್ ವಿ ಕೆನಾಟ್ ಗಿವ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಹ್ಯಾಕ್ ಕೊಡ್ತೀರಾ? ಅವರ ಶೀಲ ಏನು, ಅವ್ರ ಮನಸ್ಸಿನಲ್ಲಿ ಏನು ಆಲೋಚನೆ ಬರ್ತಿದೆ ನಮ್ಗೇನ್ ಗೊತ್ತಿಲ್ಲ. ಆದ್ರೆ ವಿಚಿತ್ರ ಇದೆ ಬಿಡಿ, ನಮ್ಮ ವ್ಯವಸ್ಥೆಯಲ್ಲಿ ಕ್ಯಾರೆಕ್ಟರ್ ಇಲ್ಲದೆ ಇರೋ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ ನಮ್ಗೆ ಗೊತ್ತು ಅವ್ರಿಗೂ ಕ್ಯಾರೆಕ್ಟರ್ ಇಲ್ಲ, ಆದ್ರೂ ನಾವು ಹೋಗಿಸ್ಕೊಂಡ್ಬರ್ತೀವಿ. ಇರ್ಲಿ ಬಿಡಿ, ನಾನು ಯಾರನ್ನೂ ಬೈಯಕ್ ಹೊರಟಿಲ್ಲ. ಇಲ್ಲಿ ಜನಗಣಮನ ಅಧಿನಾಯಕ ಜಯ ಅನ್ನೋದ್ರಲ್ಲಿ ಜನರನ್ನ ಆಧರಿಸಿ ನೆಮ್ಮದಿ ಹುಡುಕ್ತೀನಿ ಅಂದ್ರೆ ಸಾಧ್ಯವಿಲ್ಲ ಅನ್ನೋದು ಮೊದಲು ನಾವು ಮನಗಾಣ್ತೀವಿ. ಇನ್ನು ನೆಕ್ಸ್ಟ್ ಗಣ. ಗಣ ಅಂದ್ರೇನು? ಗುಂಪು ಅಂತ. ಗಣ ಒಂದು ರೀತಿಯಲ್ಲಿ ನನ್ನ ದೇಹವು ಒಂದು ಗಣವೇ, ಪಿಂಡಾಂಡವು ಒಂದು ಗಣವೇ. ಯಾಕೆ ಅಂದ್ರೆ ಅನೇಕ ಅಂಗಗಳ ಗಣ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವೂ ಸೇರ್ಕೊಂಡ್ಬಿಟ್ಟಿದೆ. ಆ ಗಣವನ್ನ ನಾವು ಎರಡು ರೀತಿಯಲ್ಲಿ ಮಾಡ್ಬೋದು. ಆ ಗಣಗಳು ಹೇಳಿದಾಗ ನಾನು ಕೇಳ್ಬೋದು, ಅಥವಾ ನಾನು ಹೇಳಿದಾಗ ಗಣಗಳು ಕೇಳೋ ಹಾಗೆ ಮಾಡ್ಬೋದು. ನಾವೇನ್ ಮಾಡ್ತಿದ್ದೀವಿ ಅಂತ ನೀವೇ ನೋಡಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಾಗಲೂ ಕೂಡ ರಾಗವಾಗಿ ಭಜನೆ ಮಾಡ್ತೀವಿ, ಊದುಗಡ್ಡೆ ಹೆಚ್ಚಿಡ್ತೀವಿ, ನೈವೇದ್ಯ ಮಾಡ್ತೀವಿ. ಹೊಟ್ಟೆ ತುಂಬಿರುವ ಸಂತೃಪ್ತ ದೇವರಿಗೆ ಆ ನೈವೇದ್ಯ ಯಾಕೆ ಬೇಕು?
ಎಲ್ಲರನ್ನೂ ಶುದ್ಧಿಗೊಳಿಸೋನಿಗೆ ಅಭಿಷೇಕ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಏನಿದೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ದೇವರ ಹೆಸರಿನಲ್ಲಿ ನಮ್ಮ ಇಂದ್ರಿಯವನ್ನ ನಾವು ಮೆಚ್ಚಿಸ್ತಾ ಇದ್ದೀವಿ. ಅದನ್ನೇ ನಮ್ಮ ಗುರುಗಳು ರಾಜರತ್ನಂ ಹೇಳಿದ್ರು, ಭೂಮಿಯುದ್ಕು ಬಗ್ಗಿಸ್ತೀನಿ ಎಂಡ ತುಂಬ್ಕೊಂಡ್ ಮೈನ. ಎಂಡ ತುಂಬ್ಕೊಂಡ್ ಮೈನ ಅಂದ್ರೆ ಕುಡಿದ್ಬಿಟ್ಟು ಅಂತಲ್ಲ ಅರ್ಥ. ಈ ಪ್ರಪಂಚದ ಆಸೆಗಳನ್ನೆಲ್ಲ ತುಂಬಿಕೊಂಡು ದೇವರಿಗೆ ನಮಸ್ಕಾರ ಮಾಡ್ತೀವಿ. ಆದ್ರಿಂದ ಜನವನ್ನ ಗೆದ್ದ ಹಾಗೆ ನನ್ನ ದೇಹದ ಇಂದ್ರಿಯ ಗಣಗಳನ್ನು ಗೆಲ್ಲಬೇಕು ಅಂತ ಜನಗಣ ಮನದ ಗಣ ನನಗೆ ಹೇಳಿದಾಗ ಕೇಳಿಸುತ್ತೆ. ಇನ್ನು ಗಣ ಇನ್ನೊಂದಿದೆ. ಇದು ನನ್ನೊಳಗಿನ ಗಣ ಆಯ್ತು. ಹೊರಗಡೆ ಇದೆಯಲ್ಲ ಅದು ಗಣನೇ ಅಲ್ವಾ? ಅದು ಎಲ್ಲ ಪಂಚಭೂತಗಳಿಂದ ಆದ ಗಣ ಅಲ್ವಾ? ಅದು ಆ ಗಣನೂ ಕೂಡ ನಾವು ಗಣಾಧ್ಯಕ್ಷರಾಗ್ಬೇಕಲ್ಲ. ಹೇಳಿದೀನಲ್ಲ, ಗುಣಾತೀತಾಯ ಗಣಾಧ್ಯಕ್ಷಾಯ. ನಾವು ಗಣದ ಅಧ್ಯಕ್ಷರು ಅಥವಾ ಗಣ ನಮ್ಮನ್ನು ಆಳ್ತಾ ಇದೆಯೋ? ಪ್ರಶ್ನೆ ನಾವೇ ಹಾಕೊಳ್ಳೋಣ. ನಾವು ಯಾವಾಗ ಗಣಾಧ್ಯಕ್ಷ ಆಗ್ತೀವಿ ಅಂದ್ರೆ, ಯಾವ ವಸ್ತುವು ನಮ್ಮನ್ನ ಕರ್ತವ್ಯದಿಂದ ದೂರಕ್ಕೆ ಕರ್ಕೊಂಡು ಹೋಗ್ಬಾರ್ದು. ಬೇಕಾದಾಗ ಪ್ರಪಂಚದಲ್ಲಿ ಆ ವಸ್ತುಗಳನ್ನ ಇನ್ಯಾರೋ ಅಯೋಗ್ಯರು ಹಾಳು ಮಾಡ್ತಿರ್ಲಿ, ಅಯ್ಯೋ ಹಾಳು ಮಾಡಬೇಡ ಅಂತ ಇದ್ದು ಹೋಗೋ ಹಾಗಿಲ್ಲ. ಇನ್ಯಾರು ಸದುಪಯೋಗ ಪಡಿಸ್ಕೊತಿರ್ಲಿ, ಅಯ್ಯೋ ನನ್ನ ಕೈ ಸದುಪಯೋಗ ಪಡಿಸ್ಕೊಳ್ಳೋಕ್ಕಾಗಿಲ್ಲ, ನನ್ನ ಇಲ್ವೇ ಇಲ್ವಲ್ಲ ಅನ್ನೋ ವ್ಯಥೆನೂ ಇಲ್ಲ. ಅದರಿಂದ ಒಂದು ವಿಮುಖತೆ ಬೇಕಾಗತ್ತೆ. ಅಂತರಂಗದ ಗಣಗಳಿಗೆ ಮತ್ತು ಬಹಿರಂಗದ ಗಣಗಳಿಗೆ ವಿಮುಖತೆ ಬೇಕಾಗುತ್ತೆ. ಇದು ವಿಮುಖತೆ ಬಂದಾಗ ನಾವು ಗಣಾಧ್ಯಕ್ಷರಾಗ್ತೀವಿ. ಅದರ ತರ ಭವತಿ ಭಿಕ್ಷಾನ್ ದೇಹಿ ಅಂತ ಹೋದ್ರೆ ನಾವೆಲ್ಲಿ ಗಣಾಧ್ಯಕ್ಷರಾಗಕ್ಕೆ ಸಾಧ್ಯ ಹೇಳಿ? ಒಬ್ಬ ರಾಜನ ಹತ್ರ ಒಬ್ಬ ಸನ್ಯಾಸಿ ಹೋಗಿ ಭಿಕ್ಷೆ ಬೇಡೋಣ ಅಂತ ಹೋದ್ನಂತೆ. ಏನೋ ಕೇಳುವ ರಾಜನಿಗೆ ಸಹಾಯ ಕೇಳೋಣ ಅಂತ. ಅವನು ಹೇಳಿದ್ನಂತೆ, ನೀವೀಗ ಬರೋ ಹಾಗಿಲ್ಲ, ರಾಜರು ಪೂಜೆ ಮಾಡ್ತಾ ಇದ್ದಾರೆ ಅಂದ್ರೆ. ಸನ್ಯಾಸಿ ಎದ್ದು ಹೊರಟೋದ್ನಂತೆ. ಆಮೇಲೆ ರಾಜ ಬಂದು ಕೇಳಿದ್, ಯಾಕೆ ಅವ್ನು ಬಂದು ಹೊರಟೋದ, ನೀನು ಕಳಿಸ್ಬಿಟ್ಟೆ, ಅದೇನು ಅಂತ. ಅವ್ರು ಯಾರೋ ನಿಮ್ಮನ್ನ ಏನೋ ಕೇಳಕ್ ಬಂದಿದ್ರು ಅಂತ. ಹೋಗಿ ಕರ್ಕೊಂಡ್ ಬಂದಿದ್ರಂತೆ. ಅಂತ ಸೈನಿಕರು ಹೋಗಿ ಕೇಳಿದ್ರಂತೆ, ಯಾಕೆ ಎದ್ದು ಹೊರಟೋಗ್ಬಿಟ್ರಿ ನೀವು ಅಂತ. ನಾನ್ ಭಿಕ್ಷಾ ಕೇಳೋಣ ಅಂತ ಬಂದೆ, ನಿಮ್ ರಾಜ ಅದಕ್ಕಿನ್ನ ದೊಡ್ಡ ಭಿಕ್ಷಕ, ಅವನ್ ದೇವ್ರನ್ನ ಕೇಳ್ತಿದ್ದ, ನಾನು ದೇವ್ರನ್ನ ನಾನೇ ಕೇಳ್ತೀನಿ, ನಿನ್ನ ಈ ರಾಜನ ಕೇಳಿ ಅನ್ನುವ ಮಾತು. ಆತ್ಮೀಯರೇ, ಈಗ ಗಣ ಅಂದ್ರೆ ಜನ ಅಂದ್ರೆ ಏನು ಅನ್ನೋದನ್ನ ಹೇಳಿ, ಜನದಲ್ಲಿ ನಾವು ಯಾರಕ್ಕೂ ಅಧೀನರಾಗ್ತೀವೋ ಅಧಿಪತಿ ಆಗ್ತೀವೋ ಅನ್ನೋ ಎರಡು ಚಾಯ್ಸ್ ಇದೆ. ನಾವು ಅಧಿಪತಿ ಆಗಿದ್ರೆ ಜನರಿಗೆ ನಮ್ಗೆ ಯಾವ ಚಿಂತೆನೂ ಬರಲ್ಲ. ಈ ಗಣಗಳಿಗೆ ನಾವು ಅಧಿಪತಿ ಆಗಿದ್ರೆ ಯಾವ ಚಿಂತೆನೂ ಬರಲ್ಲ. ಅಧೀನವಾಗಿದ್ರೆ ಎಲ್ಲ ಚಿಂತೆನೂ ಬರಲ್ಲ. ಜನ ಗಣ ಆಯ್ತು. ಇನ್ನು ಕೊನೆಗೆ ಮನ. ನಮ್ಗೆ ಈ ಹೊರಗಡೆ ಪ್ರಪಂಚದ ಸಹವಾಸವೇ ಬೇಡಪ್ಪ, ನನ್ನ ಪಾಡಿಗೆ ನನ್ನ ಮನದಲ್ಲಿ ನಾನು ಹಾಯಾಗಿರ್ತೀನಿ ಅಂತ ನಾನೇನಾದ್ರು ಅಂದ್ಕೊಂಡ್ರೆ ಅವಾಗ ನಿರಾಳವಾಗಿರ್ತೀನೋ ಅನ್ನೋದು ನೋಡೋಣ. ಇಂದ್ರಿಯಗಳ ಮಾತು ಕೇಳೋದು ಬೇಡ ಅಂತ ಹೇಳಿ ಆಯ್ತು. ಮನಸ್ಸಿನ ಮಾತನ್ನು ಕೇಳಿದ್ರೆ ಮನಸ್ಸು ತಾನೆ ಇಂದ್ರಿಯಕ್ಕೆ, ಮನಸ್ಸಿಗೆ ಕಣ್ಣು ಕಾಣಲ್ಲ ಮೊದಲೇ. ಇಂದ್ರಿಯ ಏನ್ ಮಾಹಿತಿ, ಕಣ್ಣೇನ್ ಮಾಹಿತಿ ಕೊಡುತ್ತೋ ಅದನ್ನ ನೋಡುತ್ತೆ, ಕಿವಿ ಏನ್ ಮಾಹಿತಿ ಕೊಡುತ್ತೋ ಅದನ್ನ ಕೇಳುತ್ತೆ, ಮೂಗೇನ್ ಪರಿಮಳ ಕೊಡುತ್ತೋ ಅದು ನೋಡುತ್ತೆ. ಅದ್ರ ಮಾತು ಕೇಳೋಣವಾ? ಇಂದ್ರಿಯಗಳು ಹೇಗೆ ಬೇಕು ಬೇಡ ಅಂತ ಸೀಳಿ ದ್ವಂದ್ವವನ್ನು ಸೃಷ್ಟಿ ಮಾಡುತ್ತೋ, ಮನಸ್ಸು ಅದಕ್ಕಿನ್ನ ದೊಡ್ಡ ದ್ವಂದ್ವಗಳನ್ನು ಸೃಷ್ಟಿ ಮಾಡುತ್ತೆ. ಅದು ಕಾರಣನೂ ಕೊಡೋದಿಲ್ಲ. ಇದು ನಂಗೆ ಯಾಕೋ ಇಷ್ಟ ಆಗ್ತಿದೆ, ಇದು ನಂಗೆ ಇಷ್ಟ ಆಗ್ತಿಲ್ಲ. ಹೀಗಾಗೋದ್ರಿಂದ ಮನಸ್ಸಿನ ಅಧೀನದಲ್ಲಿದ್ದರೂ ಕೂಡ ನಮ್ಗೆ ಕಷ್ಟ ಬರುತ್ತೆ. ಯಾಕೆಂದ್ರೆ ನಾನು ಮೊದಲನೇ ಉಪನ್ಯಾಸದಲ್ಲೇ 48ನೇ ಉಪನ್ಯಾಸದಲ್ಲೇ ಹೇಳಿದ್ದೆ, ಇಂದ್ರಿಯಗಳು ಪ್ರಪಂಚನ ಸೀಳುತ್ತೆ, ಮನಸ್ಸು ಪ್ರಪಂಚನ ಸೀಳುತ್ತೆ ಅಂತ ಮುಂಚೆನೆ, ಬುದ್ಧಿನೂ ತಿಳಿಸುತ್ತೆ ಅಂತ ಹೇಳಿದ್ದೆ. ಆದ್ರಿಂದ ನಾವು ಇಂದ್ರಿಯವನ್ನ ಆಶ್ರಯಿಸಿದ್ರು ನಮ್ಮ ಮನಸ್ಸು ಚಿಂತೆಗೆ ಒಳಗಾಗುತ್ತೆ. ಮನಸ್ಸಿನ ಆಶ್ರಯಿಸಿಬಿಟ್ರೆ ಇನ್ನೂ ದೊಡ್ಡ ಚಿಂತೆಗೆ ಒಳಗಾಗುತ್ತೆ. ಯಾಕೆಂದ್ರೆ ಮನಸ್ಸಿನ ಬಯಕೆಯನ್ನ ಹೊರಗಡೆ ಪ್ರಪಂಚದಲ್ಲಿ ಪೂರೈಸಕ್ ಹೋಗ್ತೀವಿ, ಅಥವಾ ಮನಸ್ಸನ್ನ ಅಳ್ತಿದೆ ಅಂತ ಸಮಾಧಾನ ಮಾಡಕ್ಕೆ ಮನಸ್ಸಿಗೆ ಏನೇನೋ ಓಲೈಸ್ತೀವಿ. ಅರ್ಥಂಗ್ ಕೊಡ್ತೀನಿ, ಇದನ್ನ ಮರ್ತು ಬಿಡು ಅಂತ ಮನಸ್ಸಿಗೆ ಓಲೈಸಕ್ ಹೋಗ್ತೀವಿ. ದುಃಖ ಆಗ್ತಿದ್ಯಾ ನಿಂಗೆ, ನಿನ್ನ ಸಂತೋಷ ಪಡಿಸ್ತೀನಿ, ದುಃಖ ಹೊರಟೋಗುತ್ತೆ ಅಂತ. ಯಾವ ಸಂತೋಷವೂ ಇದುವರೆಗೂ ಯಾವ ದುಃಖವನ್ನು ಅಳಿಸಿಲ್ಲ. ಸುಖ ಏನು ಅಂದ್ರೆ ನಮ್ಮ ದೇಹಕ್ಕೆ ಸಿಗಿಸ್ಬೋದೇ ಹೊರತು ಮನಸ್ಸಿಗೆ ಸುಖ ಅನ್ನೋದು ಏನು ಮುಟ್ಟೋದು ಇಲ್ಲ. ಸುಖ ಸಿಕ್ಕರೂ ಅದು ದ್ವಂದ್ವವೇ, ಆಮೇಲೆ ದುಃಖವಾಗೋದೆ. ದುಃಖ ಕೂಡ ಅದು ದ್ವಂದ್ವವೇ, ದುಃಖ ಹೋಗ್ಬೇಕು ಅಂತ. ಆ ದೃಷ್ಟಿಯಿಂದ ನಾವು ಮನದ ಅಧಿನಾಯಕರಾಗಬೇಕಾದರೆ
ಮನಸ್ಸನ್ನ ಸುಖ ದುಃಖ ಎರಡರಿಂದಲೂ ಕೂಡ ದೂರ ತಳ್ಳಬೇಕು, ದೂರ ಕರ್ಕೊಂಡ್ಬರ್ಬೇಕು. ಕೋವಿಡ್ ಅಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತದ್ದಲ್ಲ, ಹಾಗೆ ನಾವು ಇವಾಗ ಇಂದ್ರಿಯಗಳಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಸ್ವಲ್ಪ ಡಿಸ್ಟೆನ್ಸು ಮೇಂಟೈನ್ ಮಾಡಬೇಕು. ಅದು ಪರಕೀಯ ಪ್ರಜ್ಞೆ ಅಂತ ನಾವು ಭಾವಿಸ್ಬೇಕು. ದೇಹ ಹೇಗೆ ನಮ್ಮ ಮಾತು ಕೇಳೋದಿಲ್ಲ, ಮನಸ್ಸು ಯಾವಾಗ ನಮ್ಮ ಮಾತು ಕೇಳೋದು, ಅದು ನಮ್ದು ಹೆಂಗಾಗುತ್ತೆ? ನಮ್ದು ಅಂದ್ರೆ ನಾವು ಹೇಳ್ದಾಗ ಕೇಳಿರ್ತಾನೆ ನಮ್ದಾಗೋದು. ಹಾಗಾಗಿ ಜನಗಣ ಮನ ಅಧಿನಾಯಕ ಜಯ ಹೇ ಅಂತ ನನಗೆ ಹೇಗೆ ಕಳ್ಸುತ್ತೆ ಅಂದ್ರೆ, ಅಪ್ಪ ನನ್ನ ಸುತ್ತ ಇರುವ ಜನರಿಗೆ ನಾನು ಅಧಿನಾಯಕನಾಗಬೇಕು ಅಂದ್ರೆ ಅವ್ರನ್ನೆಲ್ಲ ಆಳ್ಬೇಕು ಅಂತಲ್ಲ, ಅವರ ಪ್ರಭಾವದ ಸುಳಿಗೆ ಸಿಕ್ಕಾಕೊಳ್ದಾಗಿರೋದೇ ಅಧಿ ಅಂದ್ರೆ ಮೇಲ್ಪಟ್ಟು ನಾಯಕನಾಗೋದು. ಜನದ ಅಧಿನಾಯಕನಾಗಬೇಕು, ಗಣದ ಅಧಿನಾಯಕನಾಗಬೇಕು, ಮನದ ಅಧಿನಾಯಕನಾಗಬೇಕು. ಇದು ಗಮನಿಸಬೇಕಾದಂತ ಸಂಗತಿ. ಆ ದೃಷ್ಟಿಯಿಂದ ನಾವು ಈ ಚರ್ಚೆಯಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಾವು ಈ ಮನಸ್ಸಿನ ನೆಮ್ಮದಿ ಸಾಧಿಸಬೇಕಾದರೆ ಜನಗಣಮನ ಅಧಿನಾಯಕರಾಗಬೇಕು ಅಂತ. ಅದಕ್ಕೋಸ್ಕರ ನಾನು ರಾಷ್ಟ್ರಗೀತೆ ಅಂತ ಹೇಳಿದ್ದು. ಈಗ ಇನ್ನೊಂದು ವಿಷಯಕ್ಕೆ ಬರ್ತೀನಿ, ಮನಸ್ಸಿನ ವಿಷಯಕ್ಕೇನೆ. ಮನಸ್ಸು ಅನ್ನೋದು ಸರ್ಚ್ ಲೈಟ್ ಇದ್ದ ಹಾಗೆ. ಈಗ ಕಣ್ಣು, ನಾನು ಆ ಕಡೆ ನೋಡ್ಬೇಕು, ಆ ಕಡೆ ತಿರುಗಿ ನೋಡ್ತೀನಿ, ಈ ಕಡೆ ನೋಡ್ಬೇಕು, ಈ ಕಡೆ ತಿರುಗಿ ನೋಡ್ತೀನಿ, ಕುತ್ತಿಗೆ ತಿರುಗುತ್ತೆ, ಕಣ್ಗುಡ್ಡೆ ತಿರುಗತ್ತೆ, ನೋಡ್ತೀನಿ. ಆದ್ರೆ ಒಂದೇ ಕಡೆ ನೋಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳೋಣ, ಕುತ್ತಿಗೆ ನೋವು ಬರುತ್ತೆ. ಹಾಗಾಗಿ ನನ್ನ ಮನಸ್ಸು ಆಸೆ ಅಥವಾ ಚಪ್ಪಲ ಅಂತಂದ್ರೆ ಏನರ್ಥ ಅಂದ್ರೆ, ಎಲ್ಲಾ ಕಡೆಗೂ ನೋಡೋದ್ ಬಿಟ್ಟು ಒಂದೇ ಕಡೆಗೆ ನೋಡ್ಕೊಳ್ಳೋ ಅಂತದ್ ಮಾಡೋದು. ಆಯ್ತು ಬಿಡಿ, ಅದೇನೋ ಮಾಡ್ಕೊಳುತ್ತೆ. ಈಗ ನನ್ನ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ದುಃಖ ಪಡುವ ಸಂಗತಿಗಳು ಇವೆ, ಸುಖ ಪಡುವ ಸಂಗತಿಗಳು ಇವೆ, ಎರಡೂ ಇವೆ, ಮಿಶ್ರಣನೇ. ಯಾರು ಬರೀ ಅಬ್ಸಲ್ಯೂಟ್ ದುಃಖದವ್ರು ಯಾರು ಇದ್ರೆ ಕೈ ಎತ್ತಿ ನೋಡೋಣ? ಇಲ್ಲ. ಅಬ್ಸಲ್ಯೂಟ್ ಸುಖದವ್ರು ಇದ್ರೆ ಕೈ ಎತ್ತಿ ನೋಡಿ, ಎರಡೂ ಇದೆ. ನಾವ್ ಯಾಕೆ ಆ ದುಃಖನೇ ಆಯ್ಕೆ ಮಾಡ್ತೀವಿ? ಈಗ ಸರ್ಚ್ ಲೈಟ್ ಯಾವ ಕಡೆ ಬೇಕಾದ್ರೂ ತಿರುಗಿಸ್ಬೋದು ತಾನೆ? ಟಾರ್ಚ್ ಇದೆ ನನ್ನ ಕೈಲಿ, ಯಾವ ಕೈಲಿ ಬೇಕಾದ್ರೂ ತಿರುಗಿಸ್ಬೋದು ತಾನೆ? ನಾನೇನ್ ಮಾಡ್ತೀನಿ, ಚಿಂತೆ ಕಡೆಗೆ ತಿರುಗಿಸ್ತೀನಿ, ಅಥವಾ ಸುಖದ ಕಡೆ ತಿರುಗಿಸ್ತೀನಿ ಅಂತ ಅನ್ಕೊಳ್ಳಿ. ಅವಾಗ್ಲೂ ಅಷ್ಟೇ, ನಂಗಿಲ್ವಲ್ಲ ಸುಖ ಅಂತ ಅನ್ಸತ್ತೆ. ಅಲ್ಲಿದೆ ಸುಖ, ನಂಗಿಲ್ವಲ್ಲ. ಆದ್ದರಿಂದ ಸರ್ಚ್ ಲೈಟ್ನ ಹೊರಗಡೆ ತಿರುಗಿಸೋದ್ರಿಂದ ಬರೇ ಸುಖ ದುಃಖಗಳ ಪಟ್ಟಿ ಸಿಗತ್ತೆ ಹೊರತು ನೆಮ್ಮದಿ ಸಿಕ್ಕೋದಿಲ್ಲ. ನೆಮ್ಮದಿ ಅನ್ನೋದು ಸುಖ ದುಃಖ ಎರಡರಿಂದಲೂ ಕೂಡ ದೂರ ಬಂದಾಗಲೇ ಸಿಗುವಂಥದ್ದು. ರಾಜಸವಾದ ಧೃತಿ ಅಂದ್ರೆ ಏನು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಂದ್ರೆ, ಹರ್ಷ ಶೋಕ ಸಮನ್ವಿತಂ ಅಂತಾನೆ. ಯಾರ ತಲೆ ತುಂಬಾ ಸಂತೋಷ ದುಃಖ ತುಂಬಿಟ್ಕೊಂಡಿರ್ತಾರೋ ಅವ್ರಿಗೆ ನೆಮ್ಮದಿ ಸಿಗೋಕ್ ಸಾಧ್ಯವಿಲ್ಲ. ಅವ್ರು ರಾಜಸದ ಜನ ಅಂತ ಹೇಳ್ತಾನೆ ಕೃಷ್ಣ. ರಾಜಸದ ಜನ ಅಂದ್ರೆ ಆವೇಶದಲ್ಲಿರೋದು ಅಂತ ನಾವು ತಿಳ್ಕೊಂಡಿರೋದು. ಅವನು ಹಾಗಲ್ಲ ಹೇಳೋದು. ಹರ್ಷ ಬಂತ ನೋಡ್ ಬಿಸಾಕಿ. ಮಂಕುತಿಮ್ಮನ ಕಗ್ಗದಲ್ಲಿ DVG ಬಹಳ ಚೆನ್ನಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಗಬೇಕು, ಅಳಬೇಕು, ಸಮತೆ ಶಮವಿರಬೇಕು, ಹೊಳೆಯ ಒಲು ಹೃದಯ ರಸ ಹರಿಯುತ್ತಲಿರಬೇಕು, ಅಲೈ ನಲುಗದ ಬಂಡೆ ಒಲು ಆತ್ಮ ಇರಬೇಕು, ತಿಳಿದವರ ದಾರಿ ಇದು ಮಂಕುತಿಮ್ಮ ಅಂತ. ನಮ್ಗೆ ಕಷ್ಟ ಬರಬೇಡ ಅಂದ್ರೆ ಆಗತ್ತಾ? ಸುಖ ಬರಬೇಡ ಅಂದ್ರೆ ಬೇಡ ಅಂದ್ರೂ ಬರುತ್ತೆ ಸುಖ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ, ಎರಡೂ ಬರ್ಲಿ ಅಂತ ಸ್ವಾಗತಿಸ್ಬೇಕು. ಚಿಂತೆ ಎಚ್ಚರಿಕೆ ಕೊಡ್ಲಿ, ಇನ್ನು ಮುಂದೆ ಈ ಚಿಂತೆ ಬರ್ದಾಗ ಮಾಡು ಅಂತ ನೀತಿ ಕಲ್ಸೋ ಎದ್ದು ಹೋಗ್ಬೇಕು. ಪಾಠ ಹೇಳೋ ಮೇಷ್ಟ್ರು ಪಾಠ ಹೇಳಿದ್ಮೇಲೆ ಊಟ ಹಾಕ್ತಾರೆ ಅಂತ ಅಲ್ಲೇ ಕೂತಿದ್ರೆ ಹಾಗೆ ಚಿಂತೆ ಬರೋದು ತಪ್ಪಲ್ಲ, ಸಹಜ. ಸುಖ ಬರೋದು ತಪ್ಪಲ್ಲ, ಸಹಜ. ದುಃಖ ಬರೋದು ತಪ್ಪಲ್ಲ, ಸಹಜ. ಅದನ್ನು ಉಳಿಸ್ಕೋತೀವಲ್ಲ ಅದು ತಪ್ಪ. ಭಿಕ್ಷಕ್ಕೆ ಬಂದವನ್ಗೆ ನೀವು ಭಿಕ್ಷೆ ಹಾಕಿ, ಇಲ್ಲೇ ಕೂತಿರಪ್ಪ ಬಿಸಿಯಾಗಿ ಅಡುಗೆ ಮಾಡಿ ಹಾಕ್ತೀನಿ ಅಂತ ಅಂತೀರ ನೀವು ಭಿಕ್ಷದವನ್ಗೆ? ಸುಖ ಅನ್ನೋದು ನಿಮ್ಮ ಹತ್ರ ಬರೋ ಭಿಕ್ಷಕರು ಅಂತ ಭಾವಿಸಿದರೆ ನೋಡಿ ನಿರಾಳವಾಗಿರಕ್ಕೆ ಸಾಧ್ಯ. ಆತ್ಮೀಯರೇ, ನನಗೆ ವೇಳೆ ಓಡ್ಕೊಂಡು ಹೋಗ್ತಿದೆ. ಯಾಕೋ ಇನ್ನೂ 2 ಬೇಕಾಗುತ್ತೋ ಏನೋ ಅಂತ ಅನಿಸ್ತಿದೆ, ಅಷ್ಟರ ಮಟ್ಟಿಗೆ ಇದಾಗಿದೆ. ಈಗ ಕೊನೆಯದಾಗಿ ನಾನು ಹೋಗದಿರೇಲೋ ರಂಗ ಬಾಗಿಲಿಂದ ಆಚೆಗೆ ಅನ್ನೋದು ನೀವು ಕೇಳ್ಕೊಂಬನ್ನಿ ಅಂತ ಹೇಳಿದ್ದೆ. ಅದರ ಬಗ್ಗೆ ಸಂಕ್ಷೇಪವಾಗಿ ಹೇಳ್ತೀನಿ. ಅಂದ್ರೆ ಏನಾಯ್ತು, ಮನಸ್ಸಿನ ಸಲುವಾಗಿ ಬಯಲಲ್ಲಿ ಸುಖ ಹುಡ್ಕೋದು ನಿಲ್ಲಿಸ್ಬೇಕು ಅಂತ ಆಯ್ತಲ್ಲ. ಹಾಗಾದ್ರೆ ಎಲ್ಲಿ ಹುಡುಕ್ಬೇಕು ಸುಖ, ಸಂತೃಪ್ತಿ, ಸಂತೋಷ, ನೆಮ್ಮದಿ ಎಲ್ಲಿ ಹುಡುಕ್ಬೇಕು? ನನ್ನ ಕಾರ್ಯ ಸಾಮರ್ಥ್ಯ ಇದೆಯಲ್ಲ ನನ್ನೊಳಗೆ, ಅದನ್ನು ವ್ಯಕ್ತಪಡಿಸ್ಬೇಕಷ್ಟೆ. ಅದನ್ನು ವ್ಯಕ್ತಪಡಿಸಿದ್ರೆ ನಾನು ನೆಮ್ಮದಿಯಾಗಿರ್ತೀನಿ. ನಂಗೇನು ಅನ್ನಿಸ್ತು ಅದನ್ನು ಮನಸಾರ ಮಾಡಿದೀನಪ್ಪ,
ಕಾಯಿಲೆಯವರು ನನ್ನ ಕೈಲಾದಷ್ಟು ನಾನು ನೋಡ್ಕೊಂಡಿದ್ದೀನಿ ಅನ್ನೋದಿರ್ಬೇಕೆ ಹೊರತು ನಾನು ನೋಡ್ಕೊಂಡೆ ಆದ್ರೂ ಬದುಕಲಿಲ್ಲ ಅಂತಂದ್ರೆ ಯಾರು ಕೇಳ್ತಾರೆ? ಯಾವ ಕೋರ್ಟಲ್ಲಿ ಕೇಸ್ ಹಾಕ್ತೀರಿ ನೀವು? ಅದನ್ನ ಹಾಗೆ ಹೇಳ್ಬೇಕಲ್ಲ. ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಹೋಗದಿರಲೋ ರಂಗ ಬಾಗಿಲಿಂದ ಆಚೆಗೆ, ಭಾಗವತರು ಕಂಡರೆ ಕರೆದೆತ್ತಿಕೊಂಡು. ಅವ್ರು ನೋಡಿ ಕೃಷ್ಣನ್ ಹೇಳ್ತಾ ಇದ್ದಾರೆ, ಅವ್ರಿಗೆ ಅವನ್ನ ಕರ್ಕೊಂಡು ಹೋಗೋರು ಯಾರು? ಭಾಗವತರು. ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು? ಬಾಗಿಲಿಂದ ಆಚೆಗೆ ಹೋದ್ರೆ ನಮ್ಮ ಚಪಲಗಳು, ನಮ್ಮ ದ್ವೇಷಗಳು ನಮ್ಮನ್ನು ಹೊರ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಹೋಗದಿರಲೋ ರಂಗ ಬಾಗಿಲಿಂದ ಆಚೆಗೆ, ಭಾಗವತರು ಕಂಡರೆ ಕೊಳ್ಳುವರು. ಕೃಷ್ಣನ್ಗೂ ಇದೇ ತಾಪತ್ರಯ ಇದೆ, ನಮಗೂ ಅದೇ ತಾಪತ್ರಯ ಇದೆ. ಅದನ್ನ ಕೃಷ್ಣನಿಂದ ಪಾಠ ಕಲ್ತ್ಕೋಬಹುದಲ್ವಾ? ಮುಂದಕ್ಕೆ ಪುರಂದರದಾಸರು ಏನ್ ಬರೀತಾರೆ ಅನ್ನುವಂಥದ್ದನ್ನ ಒಂದೊಂದಾಗಿ ನುಡಿ ನಾನು ಹೇಳ್ತೇನೆ. ಒಂದು ನಿಮಿಷ ಗುರ್ತಿಟ್ಟಿದ್ದೆ ಹೊರಟೋಗಿದೆ. ಹೋಗದಿರಲೋ ರಂಗ ಬಾಗಿಲಿಂದ ಆಚೆಗೆ, ಭಾಗವತರು ಕಂಡರೆ ಕರೆದೆತ್ತಿ. ನಿನ್ ಕಂಡ್ರೆ ಆಸೆ ಪಡೋರು ತುಂಬಾ ಜನ ಇದ್ದಾರೆ. ಈಗ ನಾನು ಇಲ್ಲಿ ನಮಗೇನು ಅಂದ್ರೆ, ಜಾಹೀರಾತಿನವರು ಕಂಡರೆ ಕರೆದೆತ್ತಿಕೊಂಬುವರು. ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ನಿಮ್ಗೆ ಮರಳು ಮಾಡ್ಬಿಡ್ತಾರೆ. ಹೋಗದಿರಲೋ ರಂಗ ಬಾಗಿಲಿಂದ ಆಚೆಗೆ, ಜಾಹೀರಾತವರು ಕಂಡರೆ ಕರೆದೆತ್ತಿಕೊಂಬುವರು. ಈಗ ನೋಡಿ ಮುಂದಿನ ನುಡಿ ಹೇಗಿದೆ. ಸುರಮುನಿಗಳು ತಮ್ಮ ಹೃದಯ ಗಹ್ವರದಲ್ಲಿ ಪರಮಾತ್ಮನ ಕಾಣದೆ ಅರಸುವರು. ಆ ಋಷಿಗಳು ಕೃಷ್ಣ ಎಲ್ಲೋ ಕಾಣ್ತಾನೆ ಅಂತ ಹುಡುಕ್ತಾ ಇದ್ದಾರೆ. ತಾನು ಕೃಷ್ಣನ ಮಾಡೋ ಪೂಜೆ ಚೆನ್ನಾಗಿದ್ರೆ ಕೃಷ್ಣನೇ ಬರ್ತಾನೆ ಅನ್ಕೊಂಡಿಲ್ಲ ಅವರು. ಅವ್ರೇನ್ ಮಾಡಿದ್ದಾರೆ? ಪರಮಾತ್ಮನನ್ನ ಕಾಣದೆ ಹೃದಯದ ಗಹ್ವರ ಅಂದ್ರೆ ಗುಹೆ ಅರಸುವರು. ನೀನೇನಾದ್ರು ಕಂಡ್ಯೋ, ಅಲ್ಲಿ ಸಿಕ್ಲಿಲ್ಲ, ಇಲ್ಲಿ ಸಿಕ್ತ ಕೃಷ್ಣ ಅಂತ, ದೊರಕದ ಪರವಸ್ತು ದೊರಕಿತು ತಮಗೆಂದು ಹರುಷದಿಂದಲೇ ನಿನ್ನ ಕರೆದೆತ್ತಿ ಕೊಂಬುವರು. ಅಲ್ಲಿ ಕಾಯ್ಕೊಂಡಿದ್ದಾರೆ ಅವರು. ಅಂದ್ರೆ ಇದು ನೋಡಿ, ನೆಮ್ಮದಿಯನ್ನು ನಮ್ಮೊಳಗೆ ಹುಡುಕದಾಗ ಸಿಕ್ಕದೇ ಇದ್ದಾಗ ನಾವೇನ್ ಮಾಡ್ತೀವಿ? ಹೊರಗಡೆ ಹೋಗ್ತೀವಿ ಅಲ್ವಾ? ಚಿಂತೆ ತಡ್ಕೊಳಕ್ಕಾಗದೇ ಇದ್ರೆ ಕುಡಿಯಕ್ಕೆ ಹೋಗ್ತೀವಿ ನಾವು. ನಮ್ದು ಅದು ಕೃಷ್ಣಂದು ಎರಡು ಪ್ಯಾರಲಲ್ ಆಗಿದೆ ಅಷ್ಟೇ, ಅದ್ರಲ್ಲಿ ಬೇರೆ. ಅಲ್ಲಿ ಭಾಗವತರು ಕರ್ಕೊಂಡು ಹೋಗ್ತಾರೆ, ನಮ್ಮನ್ನ ಸುರಮುನಿಗಳು ಕರ್ಕೊಂಡು ಹೋಗ್ತಾರೆ, ನಮ್ಮಲ್ಲಿ ಸುರೇಮುನಿಗಳು ಕರ್ಕೊಂಡು ಹೋಗ್ತಾರೆ. ಮುಂದಿನ ನೋಡಿ, ಅಗಣಿತ ಗುಣ ನಿನ್ನ ಜಗದ ನಾರಿಯರೆಲ್ಲ ಹಗೆಯಾಗಿ ನುಡಿವರೋ ಗೋಪಾಲನೆ. ನೀನ್ ಹೋಗಲ್ಲ, ಯಾಕಪ್ಪ ಬಯಸ್ಕೋತೀಯ? ಹೆಂಗಸ್ರೆಲ್ಲ ನಿನ್ನ ಮಾತಾಡಿಸ್ಬಿಡ್ತಾರೆ. ಆಮೇಲೆ ಏನಂತಾರೆ, ನನ್ನ ಹತ್ರ ಬಂದು, ನೋಡು ನಿನ್ ಮಗ ಬೆಣ್ಣೆ ಕದ್ದು ಬಿಟ್ಟ, ಹಾಲು ಮೊಸರು ಗಡಿಗೆನಗೆ ಕಲ್ಲು ಹೊಡೆದ್ ಬಿಟ್ಟ ಅಂತೆಲ್ಲ ದೂರ್ತಾರೆ. ನೀನ್ ಅಲ್ಲಿ ಹೋಗಿ ಯಾಕೆ ಬಯಸ್ಕೋತೀಯ? ಇಲ್ಲ ಇರು. ಅಂದ್ರೆ ನಾವು ನಿನ್ನೆ ಹೇಳಿದ್ದೆ ನಾನು ತಾಮಸದಲ್ಲಿ, ಡೊಂಕು ಬಾಲದ ನಾಯಕರೇ ನೀವೇ ನೂಟವ ಮಾಡಿದಿರಿ, ಕಣಿಕಾ ಕುಟ್ಟೋ ಅಲ್ಲಿಗೆ ಹೋಗಿ ಇಣುಕಿ ನೋಡುವಿರಿ, ಕಣಿಕಾ ಕುಟ್ಟೋ ಒನಕೆಲಿ ಬಡಿದರೆ ಕೈ ಕುಯಿರಾಗವ ಹಾಡುವಿರಿ. ಈಗ ಹೇಳಿ, ದೇವರ ನಾಮಗಳು ಮನಃಶಾಸ್ತ್ರ ಅಂತ ಯಾವತ್ತಾರು ನಮ್ಗೆ ಅನ್ಸಿದ್ಯಾ? ಇಲ್ಲಿದೆ ನೋಡಿ ಹೇಗಂತ. ದೊರಕದ ಪರವಸ್ತು ದೊರಕಿತು ತಮಗೆಂದು ಹರುಷದಿಂದ ಅವ್ರ ಅರ್ಧಾಯ್ತಲ್ಲ. ಇವರು ಅಗಣಿತ ಗುಣ ನಿನ್ನ ಜಗದ ನಾರಿಯರೆಲ್ಲ ಹಗೆಯಾಗಿ ನುಡಿವರ. ನಿನ್ ಬೈದ ಮೇಲೆ ನಿನ್ ಸುದ್ದಿಗೆ ಬರ್ಬಾರ್ದು ತಾನೆ? ಅವರು ಬೈದಿದಾರ ತಾನೆ? ಇರ್ತಾರ? ಅವರು ಇರಲ್ಲ. ಏನ್ ಮಾಡ್ತಾರೆ? ಮಗುಗಳ ಮಾಣಿಕ್ಯ ದೊರಕಿತು ತಮಗೆಂದು ಬೇಗದಿಂದಲೇ ಬಿಗಿದಪ್ಪಿಕೊಂಬುವರು. ನೀನ್ ಅಮ್ಮನ ಮನೆಗೆ ಹೋಗ್ಬೇಡ, ನಿಮ್ಮ ಅಮ್ಮನ ಸಂತೋಷ ಪಡಿಸ್ತಾನೆ ಇದೆಯಾ, ನನ್ನ ಹತ್ರ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ನಾನು ಮಾಡಬೇಕಾದ ಕರ್ತವ್ಯವನ್ನ ಕಳಿಸುವಂತಹ ಒಂದು ನಾರಿಯರು ಹೊರಗಡೆ ಇದ್ದಾರೆ. ಕೃಷ್ಣನ ಭಕ್ತೆಯರು, ಗೋಪಿಯರಿದ್ದಾರೆ. ನಮಗೆ ಯಾರಿದ್ದಾರೆ? ಗೋಪಿಯರಲ್ಲ ನಮ್ಗಿರೋದು, ಪಾಪಿಗಳು. ಸ್ವಲ್ಪ ಇದನ್ನ ಬದಲಾಯಿಸ್ಕೊಳ್ಳಿ ಅಷ್ಟೇ. ಮುಂದಕ್ಕೆ ದಿಟ್ಟ ನಾರಿಯರೆಲ್ಲ ಇವರೊಂಥರ ಆದ್ರೆ, ಕೃಷ್ಣನ್ ಬೈಯೋರಾದ್ರೆ ದಿಟ್ಟ ನಾರಿಯರು ಅಂದ್ರೆ ಕೃಷ್ಣನ ಪ್ರಿಯತಮೆಯರು. ದಿಟ್ಟ ನಾರಿಯರೆಲ್ಲ ಇಷ್ಟವ ಸಲ್ಲಿಸೆಂದು. ನೀನ್ ನನ್ನ ಪ್ರೀತಿ ತೋರಿಸಿಲ್ಲ, ನನ್ನ ಇಷ್ಟ ಪೂರೈಸು, ಕೊಂಡ್ಕೋ ಈ ಪದಾರ್ಥನ ಅಂತ ಹೇಳುವಂತವ್ರು. ಅಟ್ಟಿಟ್ಟಿ ಬೆನ್ನತ್ತಿ ತಿರುಗುವರು. ನೀನ್ ಹಿಂದೆನೆ ಬರ್ತಾರೆ. ಅಂದ್ರೆ ಏನಾಯ್ತು? ನಾನು ಹೊರಗಡೆ ಹೋದ್ರೆ ಎರಡು ತರ ತೊಂದರೆ ಆಗುತ್ತೆ. ಸ್ವವಿಸ್ಮೃತಿ ಆಗುತ್ತೆ, ಅಂದ್ರೆ ನನ್ನ ಮರುವಾಗುತ್ತೆ. ಹೊರಗಡೆ ಆಕರ್ಷಣೆ ಹೋಗಿ ನನ್ನ ಏಕಾಗ್ರತೆ ಎಲ್ಲ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಸೃಷ್ಟೀಶ ಪುರಂದರ ವಿಠಲರಾಯನೇ, ಇಷ್ಟಿಷ್ಟು ಬೆಣ್ಣೆ ಕೊಡುವೆನೋ ರಂಗ.
ಅಲ್ಲಿಗೆ ಯಾಕಪ್ಪ ಹೋಗ್ತೇ, ಇಲ್ಲಿ ಬೆಣ್ಣೆ ಕೊಡ್ತೀನಿ ಅಂತ. ಬೆಣ್ಣೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಅದನ್ನು ಕೂಡ ರೂಪಕವಾಗಿ ತಗೋಬೇಕು. ನನ್ನ ಜೀವನವನ್ನೇ ಮಥನ ಮಾಡಿ ಸಿಕ್ಕ ಬೆಣ್ಣೆಯನ್ನ, ಕರ್ತವ್ಯವನ್ನು ನಿರ್ವಹಿಸಿದ ಸಂತೃಪ್ತಿಯನ್ನ ನಾನು ಮಾಡಿದೆ ಎಂದಲೇ, ನಾನು ಹೇಳಿದ್ರೆ ಧ್ಯಾನವನ್ನು ಹಾಗಂದಲೇನೆ ನೀನ್ ಮಾಡಿಸಿದೀಯಪ್ಪ, ನನ್ನ ಬದುಕು ಸಾರ್ಥಕವಾಯ್ತು ಅಂತ ಕೃಷ್ಣನಿಗೆ ಸಮರ್ಪಿಸ್ಬೇಕು ಅಂತ ಪುರಂದರದಾಸರ ಒಂದು ಸೂಚನೆ. ಆತ್ಮೀಯರೇ, ನನ್ನ ವೇಳೆ ಮುಗಿಯಿತು. ಆದ್ರಿಂದ ಮುಂದಿನ ಇದರಲ್ಲಿ 1-2 ಪದ್ಯಗಳಿವೆ. ಪುರಂದರದಾಸದ್ದು ಇನ್ನೊಂದು ಪದ್ಯ ಇದೆ, ಮತ್ತೆ ಬೇಂದ್ರೆ ಅವ್ರದ್ದು ಒಂದು ಪದ್ಯ ಇದೆ. ನಾನೇ ತಿಣಕಾಡದೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅದು ಅರ್ಥ ಮಾಡ್ಕೊಂಡ್ಮೇಲೆ ಇದನ್ನ ಬಿಟ್ಟರೆ ತುಂಬಾ ನಷ್ಟ ಆಗತ್ತೆ ಅಂತ ನಂಗೆ ಅನ್ನಿಸ್ತು. ಅದನ್ನ ಮುಂದಿನ ಜಾಲನ್ಯಾಸದಲ್ಲಿ ಚರ್ಚೆ ಮಾಡೋಣ. ಈಗ ಸಮಯಕ್ಕೆ ನಾವು ಶರಣಾಗಲೇಬೇಕು. ಕಾಲಾಯ ತಸ್ಮೈ ನಮಃ. ಈಗ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು HR ಲೀಲಾವತಿಯವರು ಹಾಡಿರೋದೊಂದು ಹಾಡಿದೆ, ಅಂದೂ ಹಾಡಿದೆ ಇಂದೂ ಹಾಡುವೆ ಅಂತ. ಅದು ಯೂಟ್ಯೂಬಲ್ಲಿ ಸಿಗುತ್ತೆ. ಅದನ್ನು ಹುಡುಕಿ ಕೇಳ್ಕೊಂಡು ಬಂದ್ರೆ ಅದು ಬೇಂದ್ರೆಯವ್ರ ಪದ್ಯ ನಾನು ನಾಳೆ ಚರ್ಚೆ ಮಾಡ್ತಾ ಇರೋವಂಥದ್ದು. ಹೀಗಾಗಿ ಅದನ್ನು ಕೇಳ್ಕೊಂಡು ಬಂದ್ರೆ ಅನುಕೂಲ ಆಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದನ್ನ ಮಾಡಿ ಚಿಂತೆಯನ್ನ ನಾವು ಈಗ ಹೇಳಿರುವಂತಹ ವಿಧಾನಗಳಲ್ಲದೇನೆ ಇನ್ನೊಂದೆರಡು ವಿಧಾನಗಳು ಬಿಟ್ಟೋಗಿದ್ದೇವೆ, ಸಮಯ ಸಾಕಾಗ್ಲಿಲ್ಲ. ಅದನ್ನು ಕೂಡ ನಾನು ಮುಂದಿನ ಲೀಲಾಜಾಲದಲ್ಲಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ, ನನ್ನ ಕೈಯಲ್ಲಿ ಮಾತನಾಡಿಸುವ ನೆವದಲ್ಲಿ ಮನಸ್ಸಿಗೆ ಮಹಾಶಾಂತಿಯನ್ನು ತಂದುಕೊಟ್ಟ ನಿಮಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈಗ ನಿಮ್ಮ ಪ್ರತಿಕ್ರಿಯೆಗೆ ಅವಕಾಶ. ಪ್ರತಿಕ್ರಿಯೆ, ಪ್ರಶ್ನೆ. ನಮಸ್ಕಾರ ಸರ್, ನಾನು ಮಾರುತಿ ಸರ್. ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಜನಗಣಮನದಿಂದ ಮಂಕುತಿಮ್ಮನ ಕಗ್ಗ ಮತ್ತು ಹಾಗೆ ಪುರಂದರದಾಸರದ ಅನೇಕ ಕೀರ್ತನೆಗಳಿಗೆ ಒಂದಕ್ಕೊಂದು ಆ ತೌಲನೀಕರಿಸಿದಂತಹ ಒಂದು ಕೌಶಲ ತುಂಬಾ ಅದ್ಭುತವಾಗಿತ್ತು ಸರ್. ಹಿಡಿದಿಟ್ಟಿತ್ತು. ಅಪರೂಪದ ಅಂದ್ರೆ ತುಂಬಾ ಉತ್ಕೃಷ್ಟವಾದಂತಹ ಜಾಲನ್ಯಾಸಗಳಲ್ಲಿ ಆ ಒಂದು ಸಾಲಿಗೆ ಸೇರುತ್ತೆ. ಅಂದ್ರೆ ಎಲ್ಲಾ ಉಪನ್ಯಾಸಗಳು ಉತ್ಕೃಷ್ಟವಾಗಿ ಇರುತ್ತೆ ನಿಮ್ದು, ಅಂದ್ರೆ ವಿಶೇಷವಾಗಿ ನಮ್ಮ ಮನಸ್ಸನ್ನ ಆ ಕಡೆ ಈ ಕಡೆಗೆ ಹೋಗದೆ ಹಿಡಿದಿಟ್ಟಂತಹ ಉಪನ್ಯಾಸಗಳಲ್ಲಿ ಇದು ಅಗ್ರಸ್ಥಾನದಲ್ಲಿರುತ್ತೆ ಅಂತ ಅನ್ಸುತ್ತೆ. ತುಂಬಾ ಅದ್ಭುತವಾಗಿತ್ತು ಸರ್, ಧನ್ಯವಾದಗಳು. ಸರ್ ಮ್ಯೂಟ್ ಆಗಿದೆ ಸರ್ ಮ್ಯೂಟ್ ಆಗಿದೆ ಸರ್. ಇದು ಇನ್ನು ಸೆಮಿಫೈನಲ್ಸ್, ಇನ್ನೂ ಒಂದು ಗೇಮ್ ಇದೆಯಲ್ಲ, ಅದು ಇದಕ್ಕಿನ್ನ ಚೆನ್ನಾಗಿರ್ಬೋದು. ಇಷ್ಟು ಬೇಗ ನೀವು ತೀರ್ಮಾನ ಕೊಡ್ಬೇಡ್ಬೇಡಿ. ನ್ಯಾಯಾಧೀಶರು ಯಾವಾಗಲೂ ತೀರ್ಪನ್ನ ಅಮಾನತ್ತಲ್ಲಿ ಇರ್ಬೇಕು. ದೇ ಶುಡ್ ಸಸ್ಪೆಂಡ್ ದಿ ಜಜ್ಮೆಂಟ್. ಇರ್ಲಿ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಿಮಗೆ ಸಂತೋಷ ಆದ್ರೆ ಸಂತೋಷಂ ಜನೇಯತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ ಅಂತ ಒಂದು ಮಾತಿದೆ. ಹಾಗಂದ್ರೆ ಬೀಡಿ ಸೇದವನಿಗೆ ಬೀಡಿ ಕೊಡಿಸೋದು ಅಂತ ಅಲ್ಲ, ಸಾತ್ವಿಕ ಸಂತೋಷವನ್ನ ಕೆರಳಿಸುವಂಥದ್ದು, ನಮ್ಮೊಳಗಿರುವ ಸಂತೋಷವನ್ನೇ ಉಕ್ಕಿಸುವಂಥದ್ದು, ಹೊರಗಡೆಯಿಂದ ತಂದ್ಕೊಡುವಂಥದ್ದಲ್ಲ. ಆ ಸಂತೋಷ ತಮಗೆ ಉಕ್ಕಿದೆ ಅಂತಂದ್ರೆ ಧನ್ಯವಾದಗಳು. ಈಗ ಮುಂದಿನ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ. ಸರ್, ಮಾರುತಿ ಸರ್ ಹೇಳಿದಾಗೆ ಬಾಗಿಲಿಂದ ಆಚೆ ಹೋದಂಗೆ ನಮ್ಗೆ ಉಪನ್ಯಾಸದೊಳಗೆ ಹಿಡ್ಕೊಂಡಿತ್ತು ಅಂತ ಹೇಳಿ. ಹಾಗಾದ್ರೆ ಇವನು ಈ ಉಪನ್ಯಾಸಕ ರಂಗನಿಗಿನ ಒಳ್ಳೆಯವನು ಅಂತಾಯ್ತು. ರಂಗ ಹೊರಟೋಗ್ತಾನೆ, ಈ ರಂಗ ಒಳಗೆ ಕೂರಿಸ್ಕೊಂಡಿದ್ದಾನೆ. ಖಂಡಿತ ಸರ್. ಸರ್, ಜೊತೆಗೆ ಒಂದು ನನ್ಗನ್ಸಿದ್ದು ಅಂದ್ರೆ, ನಾವು ಯಾವುದೇ ರೆಸಿಡ್ಯೂ ಇಲ್ಲದ ಹಾಗೆ ಬದುಕಬೇಕು ಅನ್ನೋ ರೀತಿನಾಗಿ ಅದಕ್ಕೇನೆ ಕನಕದಾಸರು ಒಂದು ಪದ್ಯ ಬರೆದಿದ್ದಾರೆ, ದಾಸನಾಗು ವಿಶೇಷನಾಗು ಅಂತ. ವಿಶೇಷ ಅಂದ್ರೇನು? ಸ್ಪೆಷಲ್ ಅಂತ ನಾವು ಅರ್ಥ ಮಾಡ್ಕೋತೀವಿ. ಅಲ್ಲ, ಶೇಷವಿಲ್ಲದವನಾಗು, ಯಾವ ರೆಸಿಡ್ಯೂನು ಬಿಡಬೇಡ ಅಂತ ಪುರಂದರದಾಸರು ಹೇಳಿದ್ದು. ನಮ್ಗೆ ದಾಸ ಸಾಹಿತ್ಯನ ಅರ್ಥ ಮಾಡ್ಕೊಳಕ್ ಇನ್ನೂ ಬಂದಿಲ್ಲ. ನಾವೇನು ನಾವು ಪದ್ಯ ಬರಿತೀವಲ್ಲ ಹಂಗೆ ಬರ್ದಿದ್ದಾರೆ ಅಂತ. ಅವರು ಅಧ್ಯಯನ ಮಾಡಿದ್ದಾರೆ. ಮನಸ್ಸಿಗನ್ನು ಅಧ್ಯಯನ, ಅನ್ವಯ ಮತ್ತೆ ಬೇರೆಯವರಿಂದ ಇದ್ ಮಾಡಿದ್ದಾರೆ. ಈಗ ಅಶೋಕ್ ಕುಮಾರ್ ಅವರು ಮಾತಾಡ್ತಾರೆ. ಹೇಳಿ ಸರ್. ನಮಸ್ಕಾರ ನಾಗರಾಜ್ ಅವ್ರಿಗೆ. ಹೇಳಿ ಸರ್. ಏನಿಲ್ಲ, ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀನಿ. ಎಲ್ಲ ನೀವೊಂದ್ ಮಾತು ಹೇಳಿದ್ರಿ, ಆ ಭಗವಂತನಿಗೆ ಅಭಿಷೇಕ ಯಾಕೆ, ನೈವೇದ್ಯ ಯಾಕೆ ಅಂತ ಹೇಳಿ ಅಂತ. ಅದು ಸ್ವಲ್ಪ ಕುತೂಹಲ ಕೆರಳಿಸ್ತು ನನಗೆ. ಹಾಗಾಗಿ ಒಂದು ಶಂಕರಾಚಾರ್ಯರ ಒಂದು ನಿರ್ಗುಣ ಮಾನಸ ಪೂಜಾ ಅಂತಿದೆ,
ಅದನ್ನ ಪರಾಪೂಜೆ ಅಂತಾನೂ ಕರೀತಾರೆ. ಅಲ್ಲಿ ಬರುತ್ತೆ ನಿರ್ಮಲಸ್ಯ ಕುತ ಸ್ನಾನಂ ವಸ್ತ್ರಂ ವಿಶ್ವೋದರಸ್ಯ ಚ ಅಂತ ಹೇಳಿ ಅಂತ. ಅದನ್ನಾಧರಿಸಿಯೇ ನಾನು ಹೇಳಿದ್ದು ಅಂದ್ರೆ ಇದು ಮಾಡಬಾರದು ಅಂತಲ್ಲ, ನಾನ್ ಹೇಳಕ್ ಹೊರಟಿದ್ದಲ್ಲ. ಅಡಿಗೆರೆ ಹಾಕಿದ್ದೇನಪ್ಪಾ ಅಂದ್ರೆ, ನಾವು ಪೂಜೆ ಮಾಡುವಾಗಲೂ ನಮ್ಮ ಇಂದ್ರಿಯಗಳನ್ನ ಪಕ್ಕಕ್ಕಿಡಕ್ಕಾಗಿಲ್ಲ. ಎಂಡ ತುಂಬ್ಕೊಂಡ್ ಮೈನೇ ಭೂಮಿ ಇದ್ಕೊ ಬಗ್ಗಿಸ್ತೀವಿ ಅನ್ನೋದೇ. ಅಲ್ಲಲ್ಲ, ಹೀಗಾಯ್ತು ಅಂತಂದ್ರೆ ಇಲ್ಲ ನಾನು ಅನ್ನೋದು ಏನ್ ಯಾಕೆ ಯೋಚನೆ ಮಾಡ್ತಿದ್ದೆ ಅಂತಂದ್ರೆ, ಈ ಮೂರ್ತಿ ಪೂಜೆ ಅದೆಲ್ಲ ಇರ್ಲಿ, ಅದು ನಾವು ಪೂಜೆ ಪುನಸ್ಕಾರ ಹವಮಾನ ಎಲ್ಲ ಇರ್ಲಿ, ನಾವು ಒಂದು ಹಂತಕ್ಕೆ ಈ ಒಂದು ಶಂಕರಾಚಾರ್ಯ ಹೇಳಿದ ನಿರ್ಗುಣ ಮಾನಸ ಪೂಜಾ ಆ ಹಂತಕ್ಕೆ ಯಾವಾಗ ಬರ್ಬೇಕು ಅಂತ ಹೇಳಿ ಅಂತ. ನಾವು ಪೂರ್ತಿ ಸಾಯೋ ತನಕ ಅದನ್ನೇ ಮಾಡ್ಕೊಂಡಿತ್ತು ಅಂದ್ರೆ ನಾವು ಮೇಲೆ ನಮ್ಮ ಊರ್ಧ್ವಮುಖಂ ಅಂತ ಏನೋ ವೇದದಲ್ಲೂ ಒಂದ್ ಬರುತ್ತೆ, ಉತ್ಕ್ರಾಮಾತ ಪುರುಷ ಮಾ ಅವಪತ್ತಾಹ ಅಂತ ಹೇಳಿ ಅಂತ. ನಾವು ಮೇಲ್ಮೇಲಕ್ ಹೋಗ್ತಿರ್ಬೋದು, ಕೆಳಗೆ ಇಳಿಯಕ್ಕಲ್ಲ ನಮ್ಮ ಜನ್ಮ ಇರೋದು ಮಾನವ ಜನ್ಮ ಅಂತ ಹೇಳಿ ಅಂತ. ನಾವ್ ಯಾವಾಗ ಹೋಗೋದು ಅಂತ ಹೇಳಿ ಗೆರೆ ಹಾಕೋಬೇಕು ಅಂತ. ನಾವ್ ಯಾವಾಗ ಹೋಗೋದು ಅನ್ನೋದು ನಮ್ಮ ಮನಸ್ಸಿಗೆ ಹೊಳೆಯುತ್ತೆ. ಕೀರ್ತನಕ್ಕೆ ಸರಿ ಆಗ್ಬಿಟ್ಟಿದೀವಿ ನಾವು. ಆ ಕೀರ್ತನಕ್ಕೆ ಸರಿ ಅಲ್ಲ. ನಾನು ಎಲ್ಲ ಅವ್ರಿವ್ರನ್ನ ಸಂತೋಷ ಪಡಿಸೋದಕ್ಕೆ ಹೋಗದಲ್ಲೇ ನಾನೇ ಸಂತೋಷ ಪಡಿದೆ. ಪುರಂದರದಾಸರ ಬರೆದಿರಲ್ಲ, ಉದಯ ಕಾಲದೊಳಿದ್ದು ಗಡಗಡ ಅದೆಲ್ಲ ಬರೆದಿದಾರಲ್ಲ. ಈ ವ್ಯಂಗ್ಯಗಳು ನಮ್ಮನ್ನ ಎಚ್ಚರಿಸ್ಬೇಕು. ಆಮೇಲೆ ನಮ್ಮ ಮನಸ್ಸನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ, ಯಾವಾಗ ಹೋಗ್ಬೇಕು ಅನ್ನೋ ನಿಮ್ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳ್ತೀನಿ. ನಾನು ಅನ್ನೋದು ಯಾವಾಗ ಮರ್ತ ಹೋಗುತ್ತೋ ಅವಾಗ ಹೋಗ್ಬೇಕು. ಮಂಕುತಿಮ್ಮನ ಕಗ್ಗದಲ್ಲಿ DVG ಹೇಳ್ತಾರೆ, ಗುಡಿಯೋ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಉಪಕೃತಿಯೋ ಯಾವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವು ಒಡೆಸಗ ಅಂತ. ಹಾಗೆ ಈ ಅಭಿಷೇಕ ಯಾಕೋ ನನಗೆ ಸಿಗ್ಬೇಕಾದಂತ ನೆಮ್ಮದಿ ಸಿಕ್ಲಿಲ್ಲ ಅಂತ ನಂಗೆ ಯಾವಾಗ ಅನ್ಸಕ್ ಶುರುವಾಗುತ್ತೋ ಅವಾಗ ಕರ್ಮಯೋಗದಿಂದ ಜ್ಞಾನ ಯೋಗದ ಕಡೆಗೆ ಕಣ್ಣು ಹಾಯಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಧನ್ಯವಾದ. ನಮಸ್ಕಾರ. ಪ್ರಶಾಂತ್. ನಮಸ್ತೆ ಗುರುಜಿ. ಹೇಳಪ್ಪ. ನಮಸ್ತೆ. ತುಂಬಾ ದಿನಗಳ ಹಿಂದೆ ನಿಮ್ಗೊಂದು ಪ್ರಶ್ನೆ ಕಳಿಸಿದ್ದೆ ನನ್ನ ಪತ್ರದಲ್ಲಿ, ಆನಂದ ಎಂದ್ರೇನು ಅಂತ. ಅವಾಗ ನೀವು ಬರೆದು ಕಳಿಸಿದ್ರಿ, ಸುಖವೂ ಅಲ್ಲ ದುಃಖವೂ ಅಲ್ಲ ಎರಡರಿಂದಲೂ ಬಿಡುಗಡೆ ಅಂತ. ಆದ್ರೆ ಅದರ ಸಂಪೂರ್ಣವಾದ ಅಧ್ಯಯನ ಅಥವಾ ಅರ್ಥ ನನಗೆ ಈ ಕಳೆದ 4 ಸೆಮಿನಾರ್ನ ಇದರಿಂದ ಬಟ್ ಇವತ್ತು ನನಗೆ ಫೈನಲ್ ಆಗಿ ಅರ್ಥ ಆಯ್ತು. ಅದು ನಿಜವಾಗಿ ಸುಖ ದುಃಖ ಎರಡರಿಂದ ಬಿಡುಗಡೆ ಪಡೋದಿದೆಯಲ್ಲ ಅದು ಒಂದು. ಆಮೇಲೆ ನಿಮ್ದು ನಮಗೇನು ಬೇಕು ಅಂತ ಓದ್ದೆ, ಅದು ಓದಿ ಇದನ್ನ ಇಲ್ಲಿಗೆ ಬಂದಾಗ ನನಗ್ ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಇವತ್ತಿಂದು. ಬಹಳ ಅಂದ್ರೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ಧನ್ಯವಾದಗಳು. ಒಂದು ಅದ್ರಲ್ಲಿ ಚಿನ್ನಕ್ಕೆ ಪುಟ ಬಿಟ್ಟಂತೆ ಅಂದ್ರಲ್ಲ, ಹಂಗಂದ್ರೆ ಏನಂತ ನನ್ಗೆ ಗೊತ್ತಾಗ್ಲಿಲ್ಲ. ಚಿನ್ನಕ್ಕೆ ಪುಟ ಇಡೋದು ಅಂತಂದ್ರೆ, ಚಿನ್ನವನ್ನ ಶುದ್ಧಿ ಮಾಡ್ಬೇಕಾದ್ರೆ ನೀರ್ ಹಾಕಿ ತೊಳೆದ್ರೆ, ಹುಣಸೆ ಹುಳಿ ಹಾಕಿ ತೊಳೆದ್ರೆ ಹೋಗೋದಿಲ್ಲ. ಅದನ್ನ ಬಿಸಿ ಮಾಡ್ಬೇಕು. ಆ ಚಿನ್ನವಲ್ಲದ ಸಂಗತಿಗಳೆಲ್ಲ ಹತ್ಕೊಂಡು ಉರಿದು ಹೋಗುತ್ತೆ. ಪುಟ ಹಾಕೋದು ಅಂತಲೇ ಅದನ್ನ ಕರೀತಾರೆ, ಪರಿಶುದ್ಧಗೊಳಿಸೋದು ಅಂತ. ಚಿನ್ನಕ್ಕೆ ನನ್ನ ಮನಸ್ಸಿನಲ್ಲಿ ಇರುವಂತ ಆಸೆಗಳೆಲ್ಲ ಹೋಗಿ ಶುದ್ಧವಾದ ಮನಸ್ಸಾಗೋದು ಅಂತ ಅದರ ಅರ್ಥ. ನೋಡಿ, ಆತ್ಮ ಅನ್ನೋದಕ್ಕೆ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಆತ್ಮ ಅನ್ನೋದು ಮನಸ್ಸೇ, ಆದ್ರೆ ಯಾವ ಮಲಿನತೆಯೂ ಇಲ್ಲದೆ ಇರುವಂತ ಒಂದು ಕಂದನ ಮುಗ್ಧ ಮನಸ್ಸು ಅಂತ ಹೇಳ್ತಾರೆ. ಆದ್ರೆ ಈ ನಮ್ಮ ಮನಸ್ಸು ಏನಾಗಿದೆ, ನಮ್ಮ ಮನಸ್ಸು ಮನಸ್ಸೇ. ನಮ್ಮ ಮನಸ್ಸು ಮುಂಚೆ ಹಾಗೆ ಇತ್ತು. ನಾನು ಹೇಗಲೂ ಶುರುವಿನಲ್ಲಿ ಹೇಳಿದೆ ಉಪನ್ಯಾಸ ಪ್ರಾರಂಭದಲ್ಲಿ, ನಾವು ಶುದ್ಧ ಮನಸ್ಸಿನಿಂದಲೇ ಈ ಪ್ರಪಂಚಕ್ಕೆ ಬಂದಿದ್ವಿ ಅಂತ. ಈಗ ಮಾಡ್ಕೊಂಡಿದೀವಲ್ಲ ಮಲಿನಗಳನ್ನ, ಅದನ್ನ ಕಳ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗತ್ತೆ ಅಂತ. ಧನ್ಯವಾದ ಸರ್, ಥ್ಯಾಂಕ್ ಯು. ಆತ್ಮೀಯರೇ, ಇನ್ನೊಂದು ಮನವಿ ಈ ಹೊಸಬರಿಗೆ ವಿಶೇಷವಾಗಿ ನಾನು ಹೇಳ್ತೀನಿ. ಹಿಂದಿನ 4-5 ಓದ್ಕೊಂಡು ಬಂದ್ರೆ ನಾಳೆ ಕೊನೆಯದು ಅಂತ ಅನ್ಕೊಂಡಿದೀವಿ. ನೋಡೋಣ, ಅದು ಏನಾದ್ರು ಇನ್ನು ಮಿಕ್ಕರೆ ಇನ್ನೊಂದು ಮಾಡ್ಬೇಕಾಗುತ್ತೇನೋ. ಮಾಡದೇ ಇರೋಕ್ ಪ್ರಯತ್ನ ಪಡ್ತೀನಿ. ನಾನು ಆದಷ್ಟು ಬೇಗ ಮುಗಿಸ್ಬೇಕು ಅಂತ ನನ್ನ ಲಕ್ಷ್ಯ ಇದೆ. ಆದ್ರಿಂದ ದಯಮಾಡಿ ಹಿಂದಿನ 48ನೇ ಲೀಲಾ ಜಾಲದಿಂದ 48, 49, 50, 51, 52 5 ಆಗಿದೆ. 5 ಒಂದ್ಸರಿ ಕೇಳ್ಕೊಂಡು ಬಂದ್ರೆ ಇನ್ನಷ್ಟು ನಮ್ಗೆ ಸ್ಪಷ್ಟ ಆಗತ್ತೆ, ಸ್ಫುಟವಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಂತ ಅದನ್ನ ಕೇಳಕ್ ಆಗ್ಲಿಲ್ಲ ಅಂತ ಬರದೇ ಇರಬೇಡಿ. ಬರೀ ಕೈಗಿಂತ ಹಿತ್ತಾಳೆ ಕಡಗ ವಾಸಿ. ಚಿನ್ನದ ಕಡಗ ಇಲ್ದಿದ್ರೆ, ಬೆಳ್ಳಿ ಕಡಗ ಇಲ್ದಿದ್ರೆ ಹಿತ್ತಾಳೆ ಕಡಗವಾರು ಸಿಕ್ಲಿ ಅಂತ ಅನ್ಕೋತೀನಿ. ಈಗ ಕಾಳೇಶ್ವರ ರಾವ್ ಅವರೇನೋ ತಮ್ಮ ನಮಸ್ಕಾರ. ನಾನು ಹಿಂದಿನ ಉಪನ್ಯಾಸವನ್ನು ಕೇಳಿಲ್ಲ. ಇವತ್ತಿನ ಕೇಳಿದಾಗ ನನಗೆ ಒಂದು ಅಡಿಗರ ಮಾತು ನೆನಪಾಯ್ತು. ನಿಮ್ಮ ಇಡೀ ತುಡಿತ ಇರುವುದೆಲ್ಲವೂ ಬಿಟ್ಟು ಇರುವುದೆಡೆಗೆ ತುಡಿಯುವುದೇ ಜೀವನವೇ. ಅದು ನಿಮ್ಮ ಇಡೀ ಪುರಂದರದಾಸರು ಮತ್ತು ಕನಕದಾಸರನ್ನ
ಹಾಗೂ ಮಂಕುತಿಮ್ಮನನ್ನ ಕರ್ಕೊಂಡು ಬಂದಾಗ ಆ ಮಧ್ಯೆ ಸುಳಿದ ಮಾತೆ ಅಂತ. ಉತ್ತರ ಹೇಳಲ್ಲ, ನಾನು ಮುಂದಿನ ಜಾಲನ್ಯಾಸದಲ್ಲಿ ಹೇಳ್ತೀನಿ. ಯಾಕೆ ಅಂದ್ರೆ ಇರುವುದು ಇರೋದಿರುವುದು ಅನ್ನೋದಕ್ಕೆ ತುಂಬಾ ಹೊತ್ತು ವಿವರಣೆ ಕೊಡ್ಬೇಕಾಗುತ್ತೆ. ಅದನ್ನ ಖಂಡಿತವಾಗಿ ಮುಂದಿನ ಜಾಲನ್ಯಾಸದಲ್ಲಿ ಉತ್ತರ ಹೇಳ್ತೀನಿ. ಧನ್ಯವಾದಗಳು. ಈಗ ವೇಳೆ ಸರಿಯಾಗಿ 9 ಗಂಟೆ. ಯಾರ್ದಾರು ಇದ್ರೆ ಏನೋ ಒಂದ್ 2 ನಿಮಿಷ ನಡೆಯುತ್ತೆ ಅಂತ ನಮ್ಮ ಅಡ್ಮಿನ್ ಅವರು ನನಗೆ ಅನುಮತಿ ಕೊಟ್ಟಿದ್ದಾರೆ. ಅದರಿಂದ ಇನ್ಯಾರು ಪ್ರಶ್ನೆ ಕೇಳೋದಿದ್ರೆ ಕೇಳಿ. ಇಲ್ಲ, ಮುಂದಿನ ಜಾಲನ್ಯಾಸದಲ್ಲಿ ಚಿಂತಾ ಜಾಲದಿಂದ ಹೊರಗೆ ಬರುವ ಇನ್ನಷ್ಟು ವಿಧಾನಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಪ್ರಯತ್ನ ಪಡ್ತೇನೆ. ಆದ್ರೆ ಚೌಕಟ್ಟಿದ್ದೇನೆ. ಎಷ್ಟೇ ವಿಧಾನಗಳನ್ನ ಹೇಳಿದ್ರು ಜನಗಣಮನ ಅಧಿನಾಯಕರಾಗೋದೇ ಮನಸ್ಸಿನ ಇದರಿಂದ ಬಲೆಯಿಂದ ಹೊರಗೆ ಬರೋದಕ್ಕೆ ಇರುವ ಏಕೈಕ ದಾರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ, ಮುಂದಿನ ಸರಣಿಗಳಿಗೆ ನಾವು ಹೋಗ್ಬೇಕಿದ್ರೆ ದಯವಿಟ್ಟು ನಾವು ಇನ್ನೊಂದು ವಾಟ್ಸಪ್ ಮಾಡಿದ್ದೇವೆ. ಅದನ್ನ ಈ ಸೌಂದರ್ಯ ಸ್ವಾರಸ್ಯ ತಂಡದಲ್ಲಿ ಯಾರು ಇದ್ದೀರಿ ಅವರು ಒಂದು ರಿಕ್ವೆಸ್ಟ್ ಅನ್ನ ಕಳಿಸಿದ್ರೆ ಆ ಗುಂಪಿಗೆ ನಾನು ಸೇರಿಸ್ತೇನೆ. ಆಮೇಲೆ ಹೊಸದಾಗಿ ಬಂದವರು ಇದ್ರೆ ಅದನ್ನ ಯಾರು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ರು ಅವರಿಗೆ ಅದರ ಲಿಂಕ್ ಅನ್ನ ಕೊಟ್ಟು ಅಲ್ಲಿಗೆ ಆ ಗುಂಪಿಗೆ ಸೇರಿಸ್ಬೋದು. ನನಗೆ ವಿನಂತಿ ಕಳಿಸಿದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಯಾರ್ದಾರು ಪ್ರಶ್ನೆ ಅಭಿಪ್ರಾಯಗಳಿದ್ರೆ ಹೇಳ್ಬೋದು. ಮುಂದಿನ ಲೀಲಾಜಾಲದ ಕೊಂಡಿಯನ್ನ ಯಾವ ದಿನ ಅನ್ನೋದನ್ನ ಸದ್ಯದಲ್ಲಿ ನಮ್ದು 2-3 ದಿವಸದಲ್ಲಿ ನಾವು ಮುಗಿಸೋಣ ಸರ್. ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಹೀಗೆ ಬಂದು ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು.